I think we are going to close this study of Judges and by the last judge, Samson. ನಾವು ಈ ಅಧ್ಯಾಯವನ್ನು ಮುಗಿಸಲಿದ್ದೇವೆ. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಕೊನೆಯ ನ್ಯಾಯಸ್ಥಾಪಕರಾದ ಸಂಸೋನನ ಮೂಲಕವಾಗಿ. We know that we studied last week how his birth and how he was lived a life. ಕಳೆದ ವಾರ ಆತನ ಹುಟ್ಟುವಿಕೆ ಯಾವ ರೀತಿ ಇತ್ತು, ಜನನ ಯಾವ ರೀತಿ ಇತ್ತು ಮತ್ತು ಆತನ ಜೀವಿತ ಯಾವ ರೀತಿ ಇತ್ತು ಎಂಬುದಾಗಿ ನೋಡಿದೆವು. He had a very good beginning. ಆತನ ಪ್ರಾರಂಭ ಒಳ್ಳೆಯದಾಗಿತ್ತು. The God ordained his consumption. ದೇವರು ಆತನ ಗರ್ಭಧರಿಕೆಯಲ್ಲಿ ವಿಶೇಷವಾಗಿ ಸಹಾಯ ಮಾಡಿದನು. God ordained his dedication. ದೇವರು ಆತನ ಪ್ರತಿಷ್ಠಾಪನೆಯನ್ನು ಮಾಡಿದನು. God planned his destiny. ದೇವರು ಮುಂದೆ ಏನಾಗಬೇಕೆಂಬುದಾಗಿ ಅದನ್ನು ಯೋಜಿಸಿದರು. And we saw that God blessed him. ದೇವರು ಆತನನ್ನು ಆಶೀರ್ವದಿಸಿದರು. And God bestowed his Holy Spirit upon him. ದೇವರು ತನ್ನ ಪವಿತ್ರಾತ್ಮನ ಪರಿಶುದ್ಧಾತ್ಮನು ಆತನ ಮೇಲೆ ಇಳಿಸಿದರು. So there was a very good beginning in his life. ಆತನ ಜೀವಿತದಲ್ಲಿ ಪ್ರಾರಂಭ ತುಂಬಾ ಚೆನ್ನಾಗಿತ್ತು. So when we studied, we understood that his end was bad. ಆದರೆ ನಾವು ಓದುವಾಗ ಆತನ ಅಂತ್ಯವು ತುಂಬಾ ಅಷ್ಟು ಚೆನ್ನಾಗಿರಲಿಲ್ಲ ಎಂಬುದಾಗಿ ನೋಡ್ತೇವೆ. To start is easy. ಪ್ರಾರಂಭವು ಬಾರಿ ಸುಲಭವಾಗಿರ್ತದೆ, ಸರಳವಾಗಿರ್ತದೆ. But to continue is very difficult. ಆದರೆ ಅದನ್ನು ಅದೇ ರೀತಿಯಾಗಿ ಮುಂದುವರಿಸುವುದು ಬಹಳ ಕಷ್ಟ. So the end of the matter is better than its beginning. ಪ್ರಾರಂಭಕ್ಕಿಂತ ಅಂತ್ಯ ಬಹಳ ಮುಖ್ಯವಾಗಿರ್ತದೆ. That we saw in Ecclesiastes chapter 7 verse 8. ಪ್ರಸಂಗಿ 7ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. So the end of a matter is better than its beginning. ಅಂತ್ಯವು ಪ್ರಾರಂಭಕ್ಕಿಂತ ಒಳ್ಳೆಯದಾಗಿರಬೇಕು, ಪ್ರಾಮುಖ್ಯವಾಗಿರುತ್ತದೆ. In all of our lives, we started, when we become the child of God, we started with a great zeal. ನಾವೆಲ್ಲರೂ ಸಹ ಅದೇ ರೀತಿಯಾಗಿ ದೇವರ ಮಕ್ಕಳಾಗಿರುವಾಗ ತುಂಬಾ ಒಳ್ಳೆ ಆಸಕ್ತಿಯಿಂದ ಪ್ರಾರಂಭಿಸುತ್ತೇವೆ. After some time, we see that the people are drifting away from the word of God. ಸ್ವಲ್ಪ ಸಮಯದ ನಂತರ ದೇವರ ವಾಕ್ಯದಿಂದ ಅವರು ಸ್ವಲ್ಪ ದೂರ ಹೋಗುತ್ತಾ ಇರ್ತಾರೆ. And they took it very easy life. ಜೀವನವನ್ನು ತುಂಬಾ ಸರಳವಾಗಿ ತೆಗೆದುಕೊಳ್ಳುತ್ತಾರೆ. And they took their own strength to live. ಜೀವಿಸಕ್ಕೆ ತಮ್ಮ ಸ್ವಂತ ಬಲವನ್ನು ಉಪಯೋಗಿಸುತ್ತಾರೆ. So his attitude may change. ಅವರ ಚಿಂತನೆಗಳು ಬದಲಾವಣೆ ಆಗ್ತದೆ. So we most probably depending upon our benefits than the God's benefits or the others' benefit. ನಾವು ದೇವರ ಒಳ್ಳೆಯದ ಬದಲಾಗಿ ನಮ್ಮ ಒಳ್ಳೆಯದನ್ನು, ಇತರರ ಒಳ್ಳೆಯದನ್ನು ನಾವು ಹೆಚ್ಚಾಗಿ ಬಯಸುತ್ತೇವೆ. So we react to the things of this world according to our convenience and our conviction. ನಮ್ಮ ಚಿಂತೆ ಪ್ರಕಾರ, ನಮ್ಮ ಆಲೋಚನೆ ಪ್ರಕಾರ ನಾವು ಯಾವಾಗಲೂ ಹೆಚ್ಚಾಗಿ ಆಲೋಚಿಸುವರಾಗಿರ್ತಾರೆ. Not according to the word of God. ದೇವರ ವಾಕ್ಯ ಅನುಸಾರವಾಗಿ ನಾವು ಜೀವಿಸುವರಲ್ಲ. So he in the life of Samson also we see in chapter 15 verse 11 we read at the end of this verse we read, as they did to me so I have done to them. ಸ್ಯಾಮ್ಸನನ ಜೀವಿತದಲ್ಲೂ ಸಹ ಅದೇ ರೀತಿಯಾಗಿ ನೋಡ್ತೇವೆ. 15ನೇ ಅಧ್ಯಾಯ 11ನೇ ವಾಕ್ಯ ಕೊನೆಯ ಭಾಗದಲ್ಲಿ ನೋಡದಂತೆ, ಅವರು ನನಗೆ ಮಾಡಿದಂತೆ ನಾನು ಅವರಿಗೆ ಮಾಡಿದ್ದೇನೆ ಅಂದನು. So all of his fighting was for himself, for his own sake. ಎಲ್ಲ ಜಗಳ ಯುದ್ಧಗಳು ತನಗೋಸ್ಕರ ತಾನು ಮಾಡಿದನು. Not for the sake of God and God's people. ದೇವರಿಗಾಗ್ಲಿ ದೇವರ ಮಕ್ಕಳಿಗಾಗ್ಲಿ ಆತನು ಯುದ್ಧ ಮಾಡಲಿಲ್ಲ. So that was a failure in the life of Samson. ಸಂಸನ ಜೀವಿತದಲ್ಲಿ ವಿಫಲವಾಗಲು ಇದೇ ಕಾರಣವಾಯಿತು. So the battle is not of the Lord. ಇಲ್ಲಿ ಸಂಸನ ಜೀವಿತದಲ್ಲಿ ಯುದ್ಧವು ದೇವರದಲ್ಲ. That is his own battle.
ಆತನ ಸ್ವಂತ ಯುದ್ಧ ಆಗಿರ್ತದೆ. So when we come to First Samuel, chapter 17, we come to know that when David faced the Philistines, he saw them as the enemies of the Lord. Don't have to change. ಅಲ್ಲಿ 1 ಸಾಮ್ಯಲ್ 17ನೇ ಅಧ್ಯಾಯದಲ್ಲಿ ನೋಡುವಾಗ ದಾವಿದನು ತನ್ನ ಫಿಲಿಸ್ತೀನರ ಯುದ್ಧಕ್ಕೆ ಬರುವಾಗ ಅವನು ದೇವರಿಂದ ಆತನು ನೋಡಿದನೆಂಬುದಾಗಿ ನೋಡ್ತೇವೆ. And he sought to honor the name of the Lord for his victory. ಆತನ ಜಯಕ್ಕೆ ದೇವರ ನಾಮ ಎಂಬುದಾಗಿ ತಿಳಿಯಪಡಿಸ್ತಾನೆ. But that was not in the life of Samson. ಆದರೆ ಸಂಸೋನನ ಜೀವಿತದಲ್ಲಿ ಆ ರೀತಿ ಇರುವುದಿಲ್ಲ. He took the honor by himself. ಆತನು ಆ ಯುದ್ಧದ ಜಯ ಎಲ್ಲ ತನ್ನ ಹೆಸರಿಗೆ ತೆಗೆದುಕೊಳ್ಳುತ್ತಾನೆ. Fought the war for himself also. ಯುದ್ಧವು ಸಹ ತನಗೋಸ್ಕರ ಆತನು ಯುದ್ಧ ಮಾಡಿದನೆಂಬುದಾಗಿ ನೋಡ್ತೇವೆ. So as Christians, we should be aware of that. We are fighting for the Lord, not for ourselves. ನಾವು ಕ್ರೈಸ್ತಿಯ ಜೀವಿತದಲ್ಲಿ ಕ್ರೈಸ್ತರಾಗಿ ನಾವು ಯುದ್ಧ ಮಾಡುವುದು ದೇವರಿಗೋಸ್ಕರ ಯುದ್ಧ ಮಾಡಬೇಕೆಂಬುದಾಗಿ ನಾವು ತಿಳಿದುಕೊಳ್ಳಬೇಕು. So when we come to chapter 15, and we are going to finish by 15 and 16 today, and verse 1. ನಾವು ಇವತ್ತು 15, 16 ಮುಗಿಸಲಿದ್ದೇವೆ. 15ನೇ ಅಧ್ಯಾಯ 1ನೇ ವಾಕ್ಯಕ್ಕೆ ಬರ್ತೇವೆ. ಕೆಲವು ದಿನಗಳಾದ ಮೇಲೆ ಬ್ರದರ್ You can go up to 5. ಗೋಧಿಯ ಸುಗ್ಗಿಯಲ್ಲಿ ಸಂಸೋನನು ಒಂದು ಓತ ಮರಿಯನ್ನು ತೆಗೆದುಕೊಂಡು ತನ್ನ ಹೆಂಡತಿಯನ್ನು ನೋಡುವುದಕ್ಕೋಸ್ಕರ ಹೊರಟು ಹೋಗಿ ಆಕೆಯ ತಂದೆಗೆ ನನ್ನನ್ನು ನನ್ನ ಹೆಂಡತಿ ಹತ್ತಿರ ಒಳಗಿನ ಕೋಣೆಗೆ ಹೋಗಗೊಡಿಸಿ ಅನ್ನಲು ಅವನು, ಹೋಗಬಾರದು, ನೀನು ನಿಜವಾಗಿ ಆಕೆಯನ್ನು ಹಾಗೆ ಮಾಡುತ್ತಿದ್ದೆ ಎಂದು ನಿನ್ನ ಗೆಳೆಯರಲ್ಲಿ ಒಬ್ಬನಿಗೆ ಮದುವೆ ಮಾಡಿಕೊಟ್ಟೆನು. ಆಕೆಯ ತಂಗಿ ಆಕೆಗಿಂತ ಸುಂದರಿಯಾಗಿದ್ದಾಳಲ್ಲ, ಈಕೆಯು ನಿನಗಿರಲಿ ಅಂದನು. ಆಗ ಸಂಸೋನನು, ಈ ಸಾರಿ ನಾನು ಫಿಲಿಸ್ತೀಯರಿಗೆ ಕೇಡು ಮಾಡುವುದಾದ್ರೆ ತಪ್ಪು ನನ್ನದಲ್ಲ ಎಂದುಕೊಂಡು ಹೋಗಿ 300 ನರಿಗಳನ್ನು ಹಿಡಿದು ಬಾಲಕ್ಕೆ ಬಾಲವನ್ನು ಸೇರಿಸಿ ಕಟ್ಟಿ ಅವುಗಳ ನಡುವೆ ಒಂದೊಂದಕ್ಕೂ ಪಂಜನ್ನು ಸಿಕ್ಕಿಸಿ ಪಂಜುಗಳಿಗೆ ಬೆಂಕಿ ಹೊತ್ತಿಸಿ ಆ ನರಿಗಳನ್ನು ಫಿಲಿಸ್ತೀಯರ ಪೈರುಗಳಲ್ಲಿ ಬಿಟ್ಟು ಅವರ ತೆನೆ ಗೂಡುಗಳನ್ನು ಇನ್ನೂ ಕುಯ್ಯದೆ ಇದ್ದ ಪೈರುಗಳನ್ನು ಎಣ್ಣೆಯ ಮರಗಳ ತೋಟಗಳನ್ನು ಸುಟ್ಟು ಬಿಟ್ಟನು. We saw how Samson's life is going in a bad way. ಇಲ್ಲಿ ನೋಡ್ತೇವೆ ಸಂಸನ ಜೀವಿತವು ಯಾವ ರೀತಿಯಾಗಿ ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದೆ ಎಂಬುದಾಗಿ. Chapter 14 verse 1, we saw he told his dad that I saw a woman in Timnah of the daughters of Philistine. 14ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡ್ತೇವೆ ಸಂಸನು ತನ್ನ ತಂದೆ ತಾಯಿಗೆ ಹೇಳ್ತಾನೆ, ನಾನು ತಿಮ್ನಾದಲ್ಲಿ ಫಿಲಿಸ್ತೀಯರ ಮಗಳಲ್ಲಿ ಒಬ್ಬಳನ್ನು ನೋಡಿದ್ದೇನೆಂಬುದಾಗಿ. And he said also, now therefore get her for me as a wife. ಅವಳನ್ನು ನನ್ನ ಹೆಂಡತಿಯಾಗಿ ಕರೆತಂದಿರಿ ಎಂಬುದಾಗಿ ಕೇಳಿಕೊಂಡನು. So he got that wife, he married, and we know all the problems he went through, and he left to his father's house. ಅಲ್ಲಿ ನಾವು ನೋಡ್ತೇವೆ ಆ ಮದುವೆ ವಿಷಯದಲ್ಲಿ ಅವಳನ್ನು ಮದುವೆ ಆದಳು, ನಂತರ ಏನೆಲ್ಲ ಸಮಸ್ಯೆ ಆಯ್ತು, ತಂದೆ ಮನೆಯನ್ನು ಬಿಟ್ಟನೆಂಬುದಾಗಿ ನೋಡ್ತೇವೆ. At that time her father gave her to his companion. ಆತನ ಅವಳಿಗೆ ತಂದೆಯು ಆತನ ಗೆಳೆಯ ಒಬ್ಬನಿಗೆ ಕೊಟ್ಟನೆಂಬುದಾಗಿ ನೋಡ್ತೇವೆ. Who had been his best man of the wedding. ಆ ಮದುವೆ ಕಾರ್ಯದಲ್ಲಿ ತನ್ನ ಜೊತೆಯಲ್ಲಿದ್ದಂತ ಒಬ್ಬ ಒಳ್ಳೆ ಮನುಷ್ಯ ಎಂಬುದಾಗಿ ನೋಡ್ತೇವೆ. So he went back to Timnah to see his wife. ಆತನು ಪುನಃ ತಿಮ್ನಾಗೆ ತನ್ನ ಹೆಂಡತಿಯನ್ನು ನೋಡುವುದಕ್ಕಾಗಿ ಹೋದನು. And he reached there with there to see his wife. ಆತನು ತನ್ನ ಹೆಂಡತಿಯನ್ನು ನೋಡುವುದಕ್ಕೋಸ್ಕರ ಅಲ್ಲಿ ಹೋದನು. And he went there with a young goat in his hand. ಒಂದು ಓತ ಮರಿಯನ್ನು ತೆಗೆದುಕೊಂಡು ಆತನು ಹೋದನೆಂಬುದಾಗಿ ನೋಡುತ್ತೇವೆ. To give a present to his wife. ತನ್ನ ಹೆಂಡತಿಗೆ ಒಂದು ಉಡುಗೊರೆ ಕೊಡುವುದಕ್ಕೋಸ್ಕರ ಆತನು ಓತ ಮರಿಯನ್ನು ತೆಗೆದುಕೊಂಡು ಹೋದನು. So he was anxious and he was happy to see her. ಆತನಿಗೆ ತುಂಬಾ ಕುತೂಹಲ ಇತ್ತು, ತುಂಬಾ ಆಸಕ್ತಿ ಇತ್ತು ತನ್ನ ಹೆಂಡತಿಯನ್ನು ನೋಡಬೇಕೆಂದು.
But we know that what happened, his father never allowed him to meet her. ಆತನ ಮಾವ ಅವಳನ್ನು ನೋಡುವುದಕ್ಕೆ ಆತನಿಗೆ ಕೊಡ್ಲಿಲ್ಲ. And he told him, no, I thought you hate her and I gave to your companion. ನೀನು ಆಕೆಯನ್ನು ಹಾಗೆ ಮಾಡುತ್ತೆ ಎಂಬುದಾಗಿ ನಿನ್ನ ಸ್ನೇಹಿತರಲ್ಲಿ ಒಬ್ಬನಿಗೆ ಅವಳನ್ನು ಮದುವೆ ಮಾಡಿಕೊಟ್ಟ ಎಂಬುದಾಗಿ ಹೇಳುತ್ತಾನೆ. And he offered his her younger sister, which is more beautiful, but he rejected. ಆದ್ರೆ ಅವಳ ತಂಗಿಯನ್ನು ಮದುವೆ ಆಗು, ಅವಳು ತುಂಬಾ ಸೌಂದರ್ಯವಾಗಿದ್ದಾಳೆ ಎಂಬುದಾಗಿ ಹೇಳಿದಾಗ ಸಂಸೋನನ್ನು ನಿರಾಕರಿಸಿದನು. So Samson was very angry about the Philistines, not only the father, but all the entire Philistine. ತನ್ನ ಮಾವ ಮಾತ್ರ ಅಲ್ಲ, ಅವನು ಫಿಲಿಸ್ತಿಯರ ಸಮಸ್ತ ಜನರ ಮೇಲೆ ಸಿಟ್ಟುಗೊಂಡನು. So he have done a very great mischievous thing to burn all their farms. ಅವರೆಲ್ಲ ಗದ್ದೆಗಳನ್ನು, ತೋಟಗಳನ್ನು ಅವರೆಲ್ಲ ಸುಟ್ಟಾಗುವಂತೆ ಅವನು ಮಾಡಿದನು. So Samson caught 300 foxes and he took torches, turned the foxes tail to tail, and put a torch between each of the trails. ಸಂಸನನ್ನು 300 ನರಿಗಳನ್ನು ಹಿಡಿದು ಬಾಲಕ್ಕೆ ಪಂಜನ್ನು ಕಟ್ಟಿ ಬೆಂಕಿ ಹತ್ತಿಸಿ ಕಳಿಸಿದನು. And he set fire on the torches, and he left the foxes unto the standing grain of the Philistines, and burned up both the shocks and the standing grain, and as well as vineyard and olive groves. ಪಂಜುಗಳನ್ನು ಬೆಂಕಿ ಹೊತ್ತಿಸಿ ಆ ನರಿಗಳು ಫಿಲಿಸ್ತರ ಪೈರುಗಳನ್ನು ಬಿಟ್ಟು ಅವರ ತೆನೆಗೂಡುಗಳನ್ನು, ಇನ್ನೂ ಕುಯ್ಯದಿದ್ದ ಪೈರುಗಳನ್ನು, ಎಣ್ಣೆಯ ಮರಗಳ ತೋಟಗಳನ್ನು ಸುಟ್ಟು ಬಿಟ್ಟನು. All their farms, all their crops were burned. Even olive trees and wineries were all burned. ಎಲ್ಲಾ ಸುಟ್ಟಾಕ್ಬಿಟ್ಟನು, ಎಣ್ಣೆ ಮರಗಳ ತೋಟಗಳನ್ನು ಸೇರಿಸಿ. He used a very big trick on that, using 2 foxes, so they won't run away. They will fight there itself and burn the whole place. ಆತನು ಮೋಸದಿಂದ 2 ನರಿಗಳನ್ನು ಕಟ್ಟಾಕಿದ್ದಾನೆ, ಯಾಕಂದ್ರೆ ಓಡೋದಿಲ್ಲ, 2 ಜಗಳ ಮಾಡ್ತಾರೆ ಎಂಬುದಾಗಿ. So Philistines were angry and they came to know that it was by Samson, and the reason is not given his wife. ಫಿಲಿಸ್ತರಿಗೆ ತುಂಬಾ ಕೋಪ ಬಂತು, ಕಾರಣ ಹುಡುಕಿದಾರ ಸ್ಯಾಮ್ಸನ್ ಎಂಬುದಾಗಿ ತಿಳಿದು ಬಂತು. ಇದಕ್ಕೆ ಕಾರಣ ಸ್ಯಾಮ್ಸನ್ನ ಮಾವ ಎಂಬುದಾಗಿ ತಿಳಿದು ಬಂತು, ಯಾಕಂದ್ರೆ ಅವಳ ಮಗಳನ್ನು ಕೊಡ್ಲಿಲ್ಲ ಎಂಬುದಾಗಿ. So he burned his wife and his father. They burned his wife and father, and they were very angry. ಫಿಲಿಸ್ತರು ಕೋಪಗೊಂಡು ಅವರ ಮಾವನ್ನು ಮತ್ತು ಆ ಮಗಳನ್ನು ಸುಟ್ಟು ಹಾಕಿದರು. So again he went down in the verse 7, and Samson said to them, since you would do a thing like this, I will surely take avenge on you, and after that I will cease. 7ನೇ ವಾಕ್ಯದಲ್ಲಿ ನೋಡ್ತೇವೆ, ಸಂಸೋನನು ಅವರಿಗೆ, ನೀವು ಹೀಗೆ ಮಾಡಿದ್ದರಿಂದ ನಾನು ನಿಮಗೆ ಮುಯಿ ತೀರಿಸದೆ ಬಿಡುವುದಿಲ್ಲ ಎಂದು ಹೇಳಿದನು. And verse 8 also, brother. 8ನೇ ವಾಕ್ಯದಲ್ಲಿ ನೋಡ್ತೇವೆ, ಅವರ ತೊಡೆಗಳ ಸೊಂಟಗಳನ್ನು ಮುರಿದು ಅವರನ್ನು ಸಂಹರಿಸಿ ತಾನು ಹೋಗಿ ಎತಾಮ್ ಗರಿಯ ಗುಹೆಯಲ್ಲಿ ವಾಸ ಮಾಡಿದನು. So he attacked them hip and thigh, and a great slaughter. Then he went down and dwelt in the cleft of the rock of Etam. ಅವರ ತೊಡೆ ಸೊಂಟಗಳನ್ನು ಮುರಿದು ಅವರನ್ನು ಸಂಹರಿಸಿ ತಾನು ಹೋಗಿ ಎತಾಮ್ ಗರಿಯ ಗುಹೆಯಲ್ಲಿ ವಾಸ ಮಾಡಿದನು. So he killed a lot of people there also. ಅಲ್ಲೂ ಸಹ ಅನೇಕ ಜನರನ್ನು ಕೊಂದನು. So that was because of his anger. That is not because he loved this country, because he loved his people, not because he loved God, but because he lost his wife. ಇದು ಇಸ್ರಾಯೇಲ್ ತನ್ನ ಜನರನ್ನು ಪ್ರೀತಿಸಿದ ನಿಮಿತ್ತವಾಗಿ ಅಲ್ಲ, ತನ್ನ ದೇವರನ್ನು ಪ್ರೀತಿಸಿದ ನಿಮಿತ್ತವಾಗಿ ಅಲ್ಲ, ತನ್ನ ಹೆಂಡತಿಯನ್ನು ಕಳೆದುಕೊಂಡ ಕಾರಣ ಆತನು ಕೋಪಗೊಂಡು ಅವರನ್ನು ಸಾಯಿಸಿದನು. So that was a very bad attitude of Samson. ಇದು ಸಂಸನ ಜೀವಿತದಲ್ಲಿ ಇದು ವಿಚಿತ್ರವಾದ ಒಂದು ಘಟನೆ ಆಗಿತ್ತು. So if Samson was using his power for the benefit of his country or for God, it will be a blessed one. ಆತನು ಈ ವಿಷಯ ತನ್ನ ದೇವರಿಗಾಗಿ ತನ್ನ ಜನರಿಗಾಗಿ ಉಪಯೋಗಿಸಿದ್ರೆ ಅದಕ್ಕೆ ಆಶೀರ್ವಾದವಾಗಿತ್ತು, ಆದ್ರೆ ಆತನ ಮನೋಭಾವ ಬೇರೆ ಆಗಿತ್ತು. So here we see that Samson is failing in his godly walk. ಇಲ್ಲಿ ಸಂಸನನು ದೇವರೊಟ್ಟಿಗೆ ನಡೆಯುವ ವಿಷಯದಲ್ಲಿ
ಆತನು ಕಳೆದುಕೊಂಡನು, ವಿಫಲವಾದನು. So dearly brother, there's a fairly chance when we have power, we have all the authorities, we may misuse it for our own sake. ನಾವು ಸಹ ಅದೇ ರೀತಿಯಾಗಿ ನಮಗೆ ಅಧಿಕಾರ ಇರುವಾಗ, ಬಲ ಇರುವಾಗ ನಮ್ಮ ಸ್ವಂತ ಇಷ್ಟಕ್ಕಾಗಿ ನಾವು ದುರುಪಯೋಗ ಪಡಿಸಿಕೊಳ್ಬಹುದು. So here we see him working alone, not joining with anybody else. ಇಲ್ಲಿ ನಾವು ನೋಡ್ತೇವೆ, ತಾನೊಬ್ಬನೇ ಕೆಲಸ ಮಾಡ್ತಾನೆ, ಯಾರ ಜೊತೆಗೂ ಆತನು ಸೇರುತ್ತಾ ಇಲ್ಲ. He's not encouraging any of the Israelites to fight against Philistine. ಯಾವ ಇಸ್ರಾಯೇಲನ್ನು ಪ್ರೋತ್ಸಾಹಿಸ್ತಿಲ್ಲ ಫಿಲಿಸ್ತರ ವಿರುದ್ಧ ಯುದ್ಧ ಮಾಡೋದಕ್ಕೋಸ್ಕರ. He didn't gather any other friends among these Israelites. ಇಸ್ರಾಯೇಲ್ ಅಲ್ಲಿ ಯಾವೇ ಸ್ನೇಹಿತರನ್ನು ಸಹ ಸೇರಿಸಿಕೊಳ್ಳಲಿಲ್ಲ. He done it as a one-man show. ಆತನು ಒಬ್ಬ ವ್ಯಕ್ತಿಯಾಗಿ ಕಾರ್ಯ ಚಲಿಸಿದನು. Then again we see that in from verse 9 to 20 we see that what is happening after that. ನಾವು 9ನೇ ವಾಕ್ಯದಿಂದ 20ನೇ ವಾಕ್ಯದವರೆಗೂ ಏನ್ ನಡೆಯುತ್ತೆ ಎಂಬುದಾಗಿ ನಾವು ನೋಡುತ್ತೇವೆ. The Philistines went up to Judah to fight against Judah. ಫಿಲಿಸ್ತೀಯರು ಹೊರಟು ಯೂದ ಪ್ರಾಂತ್ಯಕ್ಕೆ ಅಲ್ಲಿ ಯುದ್ಧ ಮಾಡೋದಕ್ಕಾಗಿ ಬಂದರು. And they said, we have to arrest Samson. ನಾವು ಸಂಸನನ್ನು ನಾವು ಕೈದಿ ಮಾಡಬೇಕು. So the 3,000 people of Judah went to catch Samson. 300 ಜನ ಯೋಧರು ಸಂಸನನ್ನು ಹಿಡಿಯೋದಕ್ಕೋಸ್ಕರ ಆತರು ಹೋದರು. And it's very interesting part in verse 11, middle of that. Do you not know that the Philistines rule over us? What is this you have done to us? 15ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಮಧ್ಯಭಾಗದಲ್ಲಿ ನೋಡ್ತೇವೆ, ಫಿಲಿಸ್ಟರು ನಮ್ಮ ಮೇಲೆ ದೊರೆತನ ಮಾಡುತ್ತಿದ್ದಾರೆ ಎಂಬುದು ನಿನಗೆ ಗೊತ್ತಿಲ್ಲವೋ? ಹೀಗೆ ಯಾಕೆ ಮಾಡಿದೆ ಎಂದು ಕೇಳಿದರು. So the Israelites, the people of Judah doesn't have any problem by ruling by Philistines. ಈ ಯೂದ ಜನರಿಗೆ ಫಿಲಿಸ್ತೀಯರು ದೊರೆತನ ಮಾಡುವುದು ಯಾವುದೇ ತೊಂದರೆ ಇದ್ದಿಲ್ಲ. They were under the slavery of Philistine. ಅವರು ಫಿಲಿಸ್ತೀಯರಿಗೆ ದಾಸರಾಗಿದ್ದರು. But they don't have any complaint. ಆದ್ರೂ ಸಹ ಯಾವುದೇ ಸಮಸ್ಯೆ ಅಥವಾ ಯಾವುದೇ ಗುಣಗುಟ್ಟುವಿಗೆ ಇಲ್ಲ. That will come to in our life too. ನಮ್ಮ ಜೀವಿತದಲ್ಲೂ ಅಷ್ಟೇ. When we are in the world, we live like worldly people. We never recognize that we are living under curse. ನಾವು ಲೋಕದಲ್ಲಿರುವಾಗ ಲೋಕದಂತೆ ಜೀವಿಸ್ತಾ ಇದ್ದೇವೆ, ನಾವು ಶಾಪಗೊಳಗಾಗಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ತಿಳಿಯುವುದಿಲ್ಲ. We never understand we are living in slavery. ನಾವು ದಾಸತ್ವದಲ್ಲಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನಾವು ತಿಳಿದುಕೊಳ್ಳುವುದಿಲ್ಲ. We had a great victory through Lord Jesus Christ, but we forget all that thing. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯಶಕ್ತಿ ಎಂಬುದಾಗಿ ಇವೆಲ್ಲವನ್ನು ನಾವು ಮರೆತು ಬಿಡುತ್ತೇವೆ. The Judah people also, they forget about Lord who brought them from Egypt to Israel. ಅದೇ ರೀತಿಯಾಗಿ ಈ ಯೂದಾದ ಜನರು ದೇವರು ಅವರನ್ನು ಇಸ್ರಾಯೇಲಿನಿಂದ ಐಗುಪ್ತ ದೇಶದಿಂದ ಅವರನ್ನು ಕರೆತಂದು ಎಂಬುದಾಗಿ ಮರೆತು ಬಿಟ್ರು. They forgot that God have given them that land. ದೇವರು ಅವರಿಗೆ ಆ ಜಾಗವನ್ನು ಸ್ವಾಸ್ಥ್ಯವಾಗಿ ಕೊಟ್ಟಿದ್ದಾರೆ ಎಂಬುದಾಗಿ ಮರೆತು ಬಿಟ್ರು. But they were happy with even living as a slave in that country. ಆದ್ರೆ ಆ ದೇಶದಲ್ಲಿ ದಾಸತ್ವದನ್ನ ಜೀವಿಸುವುದು ಅವರಿಗೆ ಸಂತೋಷವಾಗಿತ್ತು. Then the 3,000 people went there and he answered, as they did to me, so I have done to them. 3,000 ಜನರು ಅವರ ಬಳಿಗೆ ಹೋದಾಗ ಅವರು ನನಗೆ ಮಾಡಿದ ಕಾರಣ ನಾನು ಅವರಿಗೆ ಮಾಡಿದೆ ಎಂಬುದಾಗಿ ಹೇಳಿದನು. So they came to talk to him and he agreed to capture and go there, and he said, swear to me that you will not kill me yourself. ಅವರ ಮಾತಿಗೆ ಒಪ್ಪಿಗೆ ಕೊಟ್ಟು ಆಗ್ಲಿ ನೀವು ನನ್ನನ್ನು ಕೈದಿ ಮಾಡ್ರಿ, ಆದ್ರೆ ನೀವು ನನ್ನನ್ನು ಕೊಲ್ಲುವುದಿಲ್ಲ ಎಂಬುದಾಗಿ ನೀವು ಮಾತು ಕೊಡಬೇಕು. So they tied him and they brought him to the Philistines' hand. ಅವರು ಕಟ್ಟಿ ಹಾಕಿ ಫಿಲಿಸ್ತೀಯರ ಹಸ್ತಕ್ಕೆ ಒಪ್ಪಿಸಿದರು. And when the Lord gave him the strength to break that, ಯೆಹೋವನು ಆತನಿಗೆ ಬಲ ಕೊಟ್ಟಾಗ, verse 14 we see that then the Spirit of the Lord came mightily upon him, and the ropes that were on his arms became like flax that is burned with fire, and his bonds broke loose from his hand. 14ನೇ ವಾಕ್ಯದಲ್ಲಿ ನೋಡ್ತೀವಿ, ಅವನ ಆತ್ಮನು ಆತನ ಮೇಲೆ ಬಂದದ್ರಿಂದ ಅವನ ರಟ್ಟೆಗಳ ಸುತ್ತಲೂ ಕಟ್ಟಿದ್ದ ಹಗ್ಗಗಳು ಸುಟ್ಟ ಸೆಣಬಿನ ಹಾಗೆ ಆದವು. And a very interesting thing that the Holy Spirit came upon him and he got the mighty power. ತುಂಬಾ ವಿಶೇಷವಾದ ಇಲ್ಲಿ ಏನಂದ್ರೆ, ಪವಿತ್ರಾತ್ಮನು ಅವನ ಮೇಲೆ ಬಂದ ಕಾರಣ ದೇವರ ಬಲ ಬಂತು ಎಂಬುದಾಗಿ ನೋಡ್ತೇವೆ.
There is no one with him. The 3,000 Judah people and the Philistines are against him. ಅಲ್ಲಿ 3,000 ಜನ ಯೆಹೂದ್ಯರು ಮತ್ತು ಅದೇ ರೀತಿಯಾಗಿ ಫಿಲಿಸ್ತಿಯರು ಸಹ ಆತನ ವಿರುದ್ಧವಾಗಿದ್ದಾರೆ. But the Holy Spirit came to him and he got the strength and he going to act for the Lord. ದೇವರ ಆತ್ಮನು ಅವನ ಮೇಲೆ ಬಂದ ಕಾರಣ ದೇವರಿಗೋಸ್ಕರ ಆತನು ಕಾರ್ಯ ಮಾಡಲಿದ್ದಾನೆ. It's a strange weapon he's using there. We never found in any of the armies using this weapon. ಇಲ್ಲಿ ಒಂದು ವಿಚಿತ್ರವಾದ ಒಂದು ಆತನು ಆಯುಧವನ್ನು ಉಪಯೋಗಿಸ್ತಾನೆ. ಯಾವುದೇ ಸೈನ್ಯದಲ್ಲೂ ಇಂಥ ಆಯುಧ ಉಪಯೋಗಿಸುವುದಿಲ್ಲ. In the book of Judges, we have studied that the Lord is using very strange weapons for his victory. ಇಲ್ಲಿ ನೋಡ್ತೇವೆ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ದೇವರು ಅನೇಕ ವಿಚಿತ್ರವಾದ ಆಯುಧಗಳನ್ನು ಉಪಯೋಗಿಸ್ತಾನೆ. So that means it is not by the weapon's power or his own power, but it is by the power of God. ಇಲ್ಲಿ ಆಯುಧದ ಬಲದಿಂದ ಆಗ್ಲಿ ತನ್ನ ಸ್ವಂತ ಬಲದಿಂದ ಆಗ್ಲಿ ದೇವರ ಆತ್ಮನ ಬಲದಿಂದಲೇ ಎಂಬುದಾಗಿ ನಾವು ನೋಡ್ತೇವೆ. Yeah, can you read 15 and 16, brother? ಅಲ್ಲಿ ಒಂದು ಕತ್ತೆಯ ದವಡೆ ಎಲುಬು ಬಿದ್ದಿತು, ಅದು ಇನ್ನೂ ಹಸಿ ಇತ್ತು. ಅವನು ಅದನ್ನು ತೆಗೆದುಕೊಂಡು ಅದರಿಂದ 1,000 ಜನರನ್ನು ಹತ್ತಿಸಿ ಬಿಟ್ಟನು. ಕತ್ತೆಯ ದವಡೆಯ ಎಲುಬಿನಿಂದ 1,000 ಜನರನ್ನು ವಧಿಸಿದನು. ಕತ್ತೆಯ ದವಡೆ ಎಲುಬಿನಿಂದಲೇ ಹೆಣಗಳು ರಾಶಿ ರಾಶಿಯಾಗಿ ಬೀಳಿಸಿದನು. So he have victory over that, and he killed 1,000 men with that jawbone, and he had a great victory. ಅಲ್ಲಿ ನೋಡ್ತೇವೆ ಕತ್ತೆಯ ದವಡೆ ಎಲುಬುಗಳಿಂದ 1,000 ಜನರನ್ನು ಕೊಂದನು ಎಂಬುದಾಗಿ ನೋಡ್ತೇವೆ. Just like before riddle he told, here is another song he's singing. With the jawbone of a donkey, heaps upon heaps, with the jawbone of a donkey I have slain 1,000 men. ಅದೇ ರೀತಿಯಾಗಿ ಮೊದಲೇ 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯಾವ ರೀತಿಯಾಗಿ ಆತನು ಒಂದು ಗಾದೆಯನ್ನು ಹೇಳಿದನು, ಅದೇ ರೀತಿಯಾಗಿ ಇಲ್ಲೂ ಸಹ ಕತ್ತೆಯ ದವಡೆ ಎಲುಬಿನಿಂದ 1,000 ಜನರನ್ನು ವಧಿಸಿದನು. ಕತ್ತೆಯ ದವಡೆ ಎಲುಬಿನಿಂದ ಹೆಣಗಳನ್ನು ರಾಶಿ ರಾಶಿಯಾಗಿ ಬೀಳಿಸಿದನು ಎಂಬುದಾಗಿ ಹೇಳುತ್ತಾನೆ. And we see in verse 18 that he became very thirsty. 18ನೇ ವಾಕ್ಯದಲ್ಲಿ ನೋಡ್ತೇವೆ ಆತನು ಬಹಳ ದಾಹವುಳ್ಳನಾಗಿದ್ದನು. So he have a great triumph in his life. ಆತನ ಜೀವಿತದಲ್ಲಿ ಒಂದು ದೊಡ್ಡ ಜಯವನ್ನು ಸಾಧಿಸಿದನು. And now he is thirsty. There is no water for him to drink. ಆದ್ರೆ ಇಲ್ಲಿ ಬಹಳ ದಾಹವುಳ್ಳನಾಗಿದ್ದಾನೆ, ಯಾವುದೇ ನೀರಿಲ್ಲ ಕುಡಿಯುವುದಕ್ಕೋಸ್ಕರ. So the celebration was a great celebration, but at last he was thirsty. ವಿಜಯೋತ್ಸವ ಬಹಳವಾಗಿತ್ತು, ಆದ್ರೆ ಆತನಿಗೆ ಬಾಯಾರಿಕೆ ದಾಹವುಳ್ಳನಾಗಿದ್ದನು. So he need a water to stay alive. ಆತನು ಜೀವವಾಗಿ ಉಳಿದಕ್ಕೋಸ್ಕರ ಆತನಿಗೆ ನೀರು ಬಹಳ ಅವಶ್ಯಕತೆ ಇತ್ತು. So he said, your servant, and shall I die of thirst and fall into the hand of the uncircumcised? ಆತನು ಹೇಳ್ತಾನೆ, ನಾನು ನೀರಿಲ್ಲದೆ ಈ ಫಿಲಿಸ್ತಿಯರ ಕೈಗೆ ನಾನು ಸಾಯಲೆ ಎಂಬುದಾಗಿ ಕೇಳುತ್ತಾನೆ, ಸುನ್ನತಿ ಇಲ್ಲದವರ ಕೈಯಲ್ಲಿ. Yeah, but there is a victory, but he still need from the word of God, he need the water. ಅಲ್ಲಿ ಆತನಿಗೆ ಜಯ ಸಿಕ್ತು, ಆದ್ರೂ ಸಹ ಆತನಿಗೆ ನೀರು ಬೇಕಾಗಿದೆ. Beloved, if we have victory in our life, we never think that there is, we don't need anything from the Lord again. ನಮ್ಮ ಜೀವಿತದಲ್ಲಿ ಅದೇ ರೀತಿಯಾಗಿ ನಮಗೆ ಜಯ ಸಿಕ್ಕಿದರೆ ನಾವು ತಿಳ್ಕೊಳ್ತೇವೆ ದೇವರಿಂದ ಇನ್ನೇನು ನಮಗೆ ಬೇಕಾಗಿಲ್ಲ ಎಂಬುದಾಗಿ. We need water, that is the word of God. ನಮಗೆ ನೀರು ಬೇಕಾಗಿದೆ, ಅದೇ ದೇವರ ವಾಕ್ಯ. So with that word of God only you can be nourished and we can live for our Christian life. ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ನಮಗೆ ದೇವರ ವಾಕ್ಯ ಬೇಕಾಗಿದೆ, ಅದು ನಮಗೆ ಆರೈಕೆ ಕೊಡುತ್ತದೆ. If you are not feeding this water, you will die of thirst and fall into the hand of enemy. ನಾವು ಈ ನೀರನ್ನು ದೇವರ ವಾಕ್ಯವನ್ನು ಕುಡಿಯದೆ ಹೋದರೆ ನಾವು ಸಹ ಅದೇ ರೀತಿಯಾಗಿ ಶತ್ರುವಿನ ಕೈಗೆ ಸಿಕ್ಕಿ ನಾವು ಮರಣ ಹೊಂದುತ್ತೇವೆ. And here we see that in verse 19, and God split the hollow place that is in Lehi, and water came out, and he drank, and his spirit returned, and he revived. ಅಲ್ಲಿ 19ನೇ ವಾಕ್ಯದಲ್ಲಿ ನೋಡ್ತೇವೆ, ಆತನು ಲೇಹ್ಯದಲ್ಲಿ ಒರಳ ಬಂಡೆಯನ್ನು ಸೀಳಿ ಅದರೊಳಗಿಂದ ನೀರು ಬರುವಂತೆ ಮಾಡಲು ಅವನು ಕುಡಿದು ಪುನಃ ಚೈತನ್ಯ ಹೊಂದಿದನು. And he was become a judge for 20 years there. ಆ ನಂತರ ಅವನು 20 ವರ್ಷ ಕಾಲ ಆತ ನ್ಯಾಯಸ್ಥಾಪಕಾಗಿ ಆಳಿದನು. So in between and after that is happening in his life, is a very sad thing happening in this life.
ತದನಂತರ ಆತನ ಜೀವಿತದಲ್ಲಿ ಒಂದು ದುಃಖಕರವಾದ ಸಂಗತಿ ನಡೆಯುತ್ತದೆ. You can read from chapter 16 verse 1 to 3. 16ನೇ ಅಧ್ಯಾಯ 1-3 ಓದ್ತೇನೆ. ತರುವಾಯ ಸಾಮ್ಸನನು ಗಾಜಕ್ಕೆ ಹೋಗಿ ಅಲ್ಲಿ ಒಬ್ಬ ಸೂಳೆಯನ್ನು ಕಂಡು ಅವಳ ಬಳಿಗೆ ಹೋದನು. ಸಾಮ್ಸನನು ಬಂದಿರುವುದು ಗಾಜದಲ್ಲಿರುವವರಿಗೆ ಗೊತ್ತಾಗಲು ಅವರು ಬಂದು ಅವನನ್ನು ಸುತ್ತಿಕೊಂಡರು. ಸೂರ್ಯೋದಯವಾಗುತ್ತಲೇ ಅವನು ಕೊಂದು ಹಾಕೋಣ ಎಂದುಕೊಂಡು ರಾತ್ರಿಯೆಲ್ಲ ಊರು ಬಾಗಿಲಲ್ಲಿ ಹೊಂಚಿ ನೋಡುತ್ತಾ ಸುಮ್ಮನೆ ಇದ್ದರು. ಸಂಸನನು ಮಲಗಿ ಮಧ್ಯರಾತ್ರಿಯಲ್ಲಿ ಎದ್ದು ಊರ್ ಬಾಗಿಲಿನ ಕದಗಳನ್ನು ಅದರ 2 ನಿಲುವು ಪಟ್ಟಿಗಳನ್ನು ಅಗುಳಿಗಳನ್ನು ಕಿತ್ತು ಹೆಗಲ ಮೇಲೆ ಹೊತ್ತುಕೊಂಡು ಹೋಗಿ ಹೆಬ್ರೋನಿಗೆ ಎದುರಿಗಿರುವ ಪರ್ವತದ ಶಿಖರದ ಮೇಲೆ ಇಟ್ಟನು. So here again we see how he is going down again from his spiritual life. ಇಲ್ಲಿ ತಿರ್ಗಾ ನಾವು ನೋಡ್ತೇವೆ ತನ್ನ ಆತ್ಮಿಕ ಜೀವಿತದಲ್ಲಿ ಯಾವ ರೀತಿಯಾಗಿ ಕೆಳಗೆ ಹೋಗುತ್ತಾನೆ ಎಂಬುದಾಗಿ. We forget he was a Nazarite. He studied the word of God. He was trained by his parents and lived a life of Nazarene. ಆತನು ಒಬ್ಬ ನಾಜರೇನ್ ಎಂಬುದಾಗಿ ಆತನು ಮರೆತು ಹೋಗ್ತಾನೆ. ದೇವರ ವಾಕ್ಯಗಳನ್ನು ಮರೆತು ಹೋಗ್ತಾನೆ. ತಂದೆ ತಾಯಿಯಿಂದ ತರಬೇತಿ ಹೊಂದಿರ್ತಾನೆ ಯಾವ ರೀತಿಯಾಗಿ ನಜರೇನಿನ ಜೀವಿತವನ್ನು ಜೀವಿಸಬೇಕೆಂಬುದಾಗಿ. He went to Gaza, the place where he found saw a harlot. ಅಲ್ಲಿ ಗಾಜಾ ಸ್ಥಳಕ್ಕೆ ಹೋಗಿ ಒಂದು ಸೂಳೆಯನ್ನು ನೋಡಿದನು. And he went for it, went to her. ಅವಳ ಜೊತೆಗೆ ಹೋದನು. So the Gaza told Samson has come here. They surrounded the place and they lay in waiting for him all night and at the gate of the city. ಆ ಗಾಜದ ಜನರು ಅವನನ್ನು ಸುತ್ತಿಕೊಂಡು ಅವನನ್ನು ಹೊಂಚು ಹಾಕುಕ ರಾತ್ರಿ ಎಲ್ಲ ಕಾಯ್ತಾ ಇದ್ದರು. So he went to a place where he not supposed to be there. ಆತನು ಯಾವ ಸ್ಥಳಕ್ಕೆ ಹೋಗಬಾರ್ದಾಗಿತ್ತು ಆ ಸ್ಥಳಕ್ಕೆ ಹೋಗಿದ್ದಾನೆ. He went to the enemy camp. ಆತನು ಕ್ಷತ್ರಿಯ ಪಾಳೆಗೆ ಹೋಗಿದ್ದಾನೆ. So once again the lust of the eyes and the lust of the flesh combined to grip Samson. ಇಲ್ಲಿ ನೋಡ್ತೇವೆ ಕಣ್ಣಿನ ಆಶೆ ಶರೀರದ ಆಶೆ ಇವೆರಡು ಸಹ ಸಂಸನ ಜೀವಿತದಲ್ಲಿ ಕಟಕವಾಯ್ತು. So that make him slave to his passions. ತನ್ನ ಎಲ್ಲ ಆಸೆಗೆ ಆತನು ದಾಸನಾದನು. So he forgot everything about he studied about Nazarite vows. ಯಾವ ರೀತಿಯಾಗಿ ಆ ನಜರೇನ ಪ್ರತಿಜ್ಞೆ ಅಥವಾ ಆಜ್ಞೆಯನ್ನು ಆತನು ಮರೆತು ಬಿಟ್ಟನು. So now he is in the midst of the enemy and the enemy was surrounded him. ಇಲ್ಲಿ ಶತ್ರುವಿನ ಪಾಳೆಯ ಮಧ್ಯದಲ್ಲಿದ್ದಾನೆ. ಶತ್ರು ಅವನು ಸುತ್ತುಕೊಂಡಿದ್ದಾರೆ. So he decided to leave that city in midnight. ಆತನು ಆ ಪಟ್ಟಣವನ್ನು ಮಧ್ಯರಾತ್ರಿಯಲ್ಲಿ ಬಿಡಬೇಕೆಂಬುದಾಗಿ ತೀರ್ಮಾನಿಸಿದನು. When we see that in verse 3 in the middle, he pulled and Samson lay low in midnight, and he arose at midnight and took hold of the doors of the gate of the city and the 2 gateposts, pulled them up, bar and all, put them on his shoulders, and he carried them to the top of the hill that faces Hebron. 3ನೇ ವಾಕ್ಯದಲ್ಲಿ ನೋಡ್ತೇವೆ, ಸಂಸನನ್ನು ಮಲಗಿ ಮಧ್ಯರಾತ್ರಿಯಲ್ಲಿ ಎದ್ದು ಊರ್ ಬಾಗಿಲಿನ ಕದಗಳನ್ನು ಅದರ 2 ನಿಲುಪಟ್ಟಿಗಳನ್ನು ಹಗುಳಿಗಳನ್ನು ಕಿತ್ತು ಹೆಗಲ ಮೇಲೆ ಹೊತ್ತುಕೊಂಡು ಹೋಗಿ ಹೆಬ್ರಾನ್ ಎದುರಿಗಿರುವ ಪರ್ವತದ ಶಿಖರದ ಮೇಲೆ ಇಟ್ಟನು. So here we see that how Samson is escaping from there. ಇಲ್ಲಿ ನೋಡ್ತೇವೆ ಸಾಮ್ಸನನ್ನು ಯಾವ ರೀತಿಯಾಗಿ ಇಲ್ಲಿ ತಪ್ಪಿಸಿಕೊಂಡನೆಂಬುದಾಗಿ. So he went to to sin there, and from there he is getting out with the great courage. ಅಲ್ಲಿ ತಾನು ಪಾಪ ಮಾಡುವುದಕ್ಕಾಗಿ ಹೋದನು, ಆದರೆ ಆತನು ಅಲ್ಲಿಂದ ತಪ್ಪಿಸಿಕೊಂಡು ಬಂದನೆಂಬುದಾಗಿ ನೋಡುತ್ತೇವೆ. Again and again God is encouraging him to do the will of God. ಅಲ್ಲಿ ಪುನಃ ದೇವರು ಆತನು ಪ್ರೋತ್ಸಾಹಿಸ್ತಾ ಇದೆ, ದೇವರ ಚಿತ್ತವನ್ನು ಹೇಗೆ ನೆರವೇರಿಸಬೇಕೆಂಬುದಾಗಿ. But he is not living according to the word of God. ಆದ್ರೆ ದೇವರ ವಾಕ್ಯ ಅನುಸಾರವಾಗಿ ಆತನು ಜೀವಿಸ್ತಾ ಇಲ್ಲ. You see that the gates and the doors are the protection for the city. ಅಲ್ಲಿ ಆ ಪಟ್ಟಣಕ್ಕೆ ಒಂದು ರಕ್ಷಣೆಯಾಗಿ ಅಲ್ಲಿ ಬಾಗಿಲಿತ್ತು. And also we see that the officials come to the city, the gate of the city, and they transact the official business transactions. ಅಲ್ಲಿ ಊರಿನ ಬಾಗಿಲ ಹತ್ರ ಬಂದು ಅಧಿಕಾರಿಗಳು ಎಲ್ಲ ವ್ಯವಹಾರಗಳನ್ನು ನಡೆಸ್ತಾರೆ. If we see in the book of Luke, we see how that they have their dealings in the gate of the city.
ಅಲ್ಲಿ ನಾವು ನೋಡ್ತೇವೆ ಆ ಊರ್ ಬಾಗಿಲಲ್ಲಿ ಯಾವ ರೀತಿಯಾಗಿ ಬಂದು ವ್ಯವಹಾರ ಮಾಡುತ್ತಾ ಇದ್ದಾರೆ ಎಂಬುದಾಗಿ. So he took that gate and went out from there. ಆ ಬಾಗಿಲನ್ನು ತೆಗೆದುಕೊಂಡು ಕದಗಳನ್ನು ತೆಗೆದುಕೊಂಡು ಆ ಊರಿನ ಹೊರಗಡೆ ಹೋದನು. So here there is the protection of the city was removed. ಅಲ್ಲಿ ಆ ಊರಿನ ರಕ್ಷಣೆ ತೆಗೆಯಲ್ಪಟ್ಟಿತ್ತು. So when Jesus spoke about the gate of hell or Hades not prevailing against the church in Matthew chapter 16-18, we read that. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನೋಡ್ತೇವೆ, ಪಾತಾಳ ಲೋಕದ ಶಕ್ತಿಯು ಅದನ್ನು ಸೋಲಿಸಲಾರದು ಎಂಬುದಾಗಿ ನಾವು ನೋಡ್ತೇವೆ ಸಭೆಯ ಕುರಿತು ಮಾತಾಡುವಾಗ. He was picturing the victory of church over the forces of Satan. ಅಲ್ಲಿ ಸಭೆಯ ಜಯ ಸೈತಾನನ ಮೇಲೆ ಎಂಬುದಾಗಿ ನಾವು ನೋಡ್ತೇವೆ. So when we see that city gates, when we see about the gates, we come to know that how our God have victory over hell. ಇಲ್ಲಿ ನೋಡ್ತೇವೆ ನಾವು ಬಾಗಿಲ ಕುರಿತು ನೋಡುವಾಗ ದೇವರು ಕರ್ತನಾದ ಯೇಸು ಕ್ರಿಸ್ತನಿಗೆ ಯಾವ ರೀತಿಯಾಗಿ ಎಲ್ಲ ಪಾತಾಳದ ಬಾಗಿಲ ಮೇಲೆ ಆತನು ಜಯವನ್ನು ಕೊಟ್ಟನೆಂಬುದಾಗಿ. So through his death and resurrection, Jesus Christ has stormed the gates of hell. ಆತನು ಪುನರುತ್ಥಾನ ಮತ್ತು ಸಾವಿನ ಮೂಲಕ ಈ ಎಲ್ಲ ಬಾಗಿಲನ್ನು ಆತನು ಜಯ ಹೊಂದಿದ್ದಾನೆ. And carried them off in victory. ಆತನು ಜಯ ಬೇರಿಯಾಗಿ ಆತನು ಹೊತ್ತುಕೊಂಡು ಹೋಗಿದ್ದಾನೆ. So our Lord is a God who had a victory over the hell. ನಮ್ಮ ದೇವರು ಈ ಪಾತಾಳದ ಮೇಲೆ ಆತನು ಜಯವನ್ನು ಹೊಂದಿದ್ದಾನೆ. And Satan also. Pardon? And Satan also. ಸೈತಾನನ ಮೇಲೂ ಸಹ ಆತನು ಜಯ ಹೊಂದಿದ್ದಾನೆ. We have a very victorious Lord. Our Lord is a victorious God. So we have to have the courage to live in this world for him. ನಮ್ಮ ದೇವರು ಆತನು ಜಯವನ್ನು ಕೊಡುವ ದೇವರಾಗಿರ್ತಾನೆ. ಆತನಿಗಾಗಿ ಜೀವಿಸಕ್ಕೋಸ್ಕರ ನಾವು ಧೈರ್ಯವಂತರಾಗಿರಬೇಕು. So when we come to verse 5 to 14, we see how the Samson life is going again verse to verse. ಅಲ್ಲಿ 5ರಿಂದ 14ನೇ ವಾಕ್ಯವರೆಗೂ ಓದುವಾಗ ಆತನ ಸ್ಥಿತಿ ಯಾವ ರೀತಿಯಾಗಿ ಇನ್ನೂ ಕೆಟ್ಟದಾಗಿ ಹೋಗ್ತದೆ ಎಂಬುದಾಗಿ ನೋಡ್ತೇವೆ. The whole chapter is describing about his failures. ಈ ಅಧ್ಯಾಯವು ಆತನ ವಿಫಲತನ ಕುರಿತು ಅದು ಹೆಚ್ಚಾಗಿ ಗಮನಿಸ್ತಾ ಇದೆ, ತೋರಿಸ್ತಾ ಇದೆ. So he went down again to this place that is geographically and spiritually he went down. ಆತನು ಆತ್ಮಿಕವಾಗಿಯೂ ಅದೇ ರೀತಿಯಾಗಿ ಭೌತಿಕವಾಗಿಯೂ ಆತನು ಕುಗ್ಗಿ ಹೋದನು. So his life was becoming a nightmare again. ಆತನ ಜೀವಿತವು ಪುನಃ ಸಂಕಷ್ಟದಿಂದ ಕೂಡಿತು. He had victory wherever he went and God saved him from all the troubles. ಆತನು ಎಲ್ಲೆಲ್ಲಿ ಹೋದನು ದೇವರು ಅಲ್ಲೆಲ್ಲ ಜಯ ಕೊಟ್ಟರು. ಆತನ ಎಲ್ಲಾ ಸಮಸ್ಯೆದಿಂದ ಆತನಿಗೆ ಬಿಡುಗಡೆ ಕೊಟ್ಟರು. Before we saw that he was praying to the Lord, but he never prayed to the guidance from the Lord. ಆತನು ದೇವರಿಗೋಸ್ಕರ ಸಂಕಟದಿಂದ ಬಿಡುಗಡೆಗೋಸ್ಕರ ಪ್ರಾರ್ಥನೆ ಮಾಡ್ತಾನು, ಆದ್ರೆ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡುತ್ತಿಲ್ಲ. He always prayed and he get out from the trouble, but he never went to the guidance from the Lord. ಆತನು ಪ್ರತಿ ಬಾರಿ ಸಂಕಟ ಬಂದಾಗ ದೇವರಿಗೆ ಪ್ರಾರ್ಥಿಸಿ ಬಿಡುಗಡೆ ಹೊಂದುತ್ತಾ ಇದ್ದನು, ಆದ್ರೆ ದೇವರ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಿಲ್ಲ. So in our Christian life, whenever we need help, we have to go to help from the Lord, and also we ask the guidance or leading from the Lord. ನಾವು ಕ್ರೈಸ್ತಿಯ ಜೀವಿತದಲ್ಲಿ ನಾವು ಬೇರೆ ಜಯಕ್ಕೆ ಮತ್ತೆ ಸಂಕಟದಿಂದ ಬಿಡುಗಡೆಕ್ಕಲ್ಲ, ದೇವರ ಮಾರ್ಗದರ್ಶನಕ್ಕಾಗಿಯೂ ನಾವು ಪ್ರಾರ್ಥನೆ ಮಾಡಬೇಕು. We have to know the will of God. ನಾವು ದೇವರ ಚಿತ್ತವನ್ನು ತಿಳಿದುಕೊಳ್ಳಬೇಕು. Here we see a very sad thing again coming to his life. ಪುನಃ ನಾವು ಒಂದು ದುಃಖಕರವಾದ ಸಂಗತಿಯನ್ನು ತನ್ನ ಜೀವಿತದಲ್ಲಿ ನೋಡುತ್ತೇವೆ. So here after what happened, he loved a woman in the valley of Sorek, whose name was Delilah. ಅಲ್ಲಿ ನಾವು ನೋಡ್ತೇವೆ ಸೋರೆಬ್ ಎಂಬ ಸ್ಥಳದಲ್ಲಿ ದೆಲೀಲಾ ಎಂಬ ಒಂದು ಹುಡುಗಿಯನ್ನು ಆತನು ಪ್ರೀತಿಸಿದನು. Before we see that he saw the woman, lot of women he saw that the woman in his life. ಆತನ ಜೀವಿತದಲ್ಲಿ ಅನೇಕ ಸ್ತ್ರೀಯನ್ನು ನೋಡಿದ್ದಾನೆ. There only we see that he saw the woman. ಅಲ್ಲಿ ನೋಡ್ತೇವೆ ಆ ಸ್ತ್ರೀಯನ್ನು ನೋಡಿದನೆಂಬುದಾಗಿ ಅಷ್ಟೇ. But here we see that what happened, that he loved a woman in the valley of Sorek. ಸೋರೆಕ್ ಎಂಬ ಸ್ಥಳದಲ್ಲಿ ಒಂದು ಸ್ತ್ರೀಯನ್ನು ಆತನು ಮೋಹಿಸಿದನೆಂಬುದಾಗಿ ನೋಡ್ತೇವೆ. And her name was Delilah. ಅವಳ ಹೆಸರು ದೆಲೈಲಾ ಎಂಬುದಾಗಿ ನೋಡ್ತೇವೆ. You see that lot of stories have written about, and lot of plays and movies was taken about Samson and Delilah.
ಅನೇಕ ವಿಷಯಗಳು ಬರೆಯಲ್ಪಟ್ಟಿದೆ ಮತ್ತು ಒಂದು ಚಿತ್ರ ಸಹ ತೆಗೆಯಲ್ಪಟ್ಟಿದೆ ಸ್ಯಾಮ್ಸನ್ ಮತ್ತು ದಲೀಲಾ ಎಂಬುದಾಗಿ. So here we see Delilah means night. ಇಲ್ಲಿ ದಲೀಲಾ ಎಂಬುದಾಗಿ ನೋಡುವಾಗ ರಾತ್ರಿ ಅಂತ ಹೇಳ್ತೇವೆ. So here Samson, the sunny boy, the son's son, who is a light coming to the dark. ಇಲ್ಲಿ ನೋಡ್ತೇವೆ ಸಂಸೋನ್ ಅಂತ ಹೇಳುವಾಗ ಬೆಳಕು ಎಂಬುದಾಗಿ, ದಲಲೆ ಎಂಬುದಾಗಿ ಹೇಳುವಾಗ ಕತ್ತಲೆ ಆ ಜೀವಿತಕ್ಕೆ ಬರ್ತಾನೆ. So there is no match in their life together. ಅವರ ಜೀವಿತದಲ್ಲಿ ಯಾವುದೇ ಹೋಲಿಕೆಗಳಿಲ್ಲ. One is dark and one is light. ಒಂದು ಕತ್ತಲೆ ಒಂದು ಬೆಳಕು. So here we see that the joining together is not going to survive because they are of two different lifestyles. ಇಲ್ಲಿ ಇಬ್ಬರ ಜೀವನ ಶೈಲಿ ಬೇರೆ ಬೇರೆ ಆಗಿರ್ತದೆ. ಒಂದು ಬೆಳಕೆ ಒಂದು ಕತ್ತಲೆ, ಎರಡು ಹೋಲಿಕೆ ಆಗುದಿಲ್ಲ. ಅವರ ಜೀವನ ಶೈಲಿ ಅದು ಹೊಂದಾಣಿಕೆ ಆಗುದಿಲ್ಲ. So when we talk about marriage, we always say that we cannot marry from an unbeliever. ನಾವು ಮದುವೆ ವಿಷಯದಲ್ಲಿ ನೋಡುವಾಗ ಅವಿಶ್ವಾಸಿ ಜೊತೆ ನಾವು ಮದುವೆ ಆಗಬಾರದೆಂಬುದಾಗಿ ತಿಳಿದುಕೊಳ್ಳುತ್ತೇವೆ. That will never work because both the life and belief system is different. ಆದ್ರೆ ಇಬ್ಬರ ಜೀವನ ಶೈಲಿ ಅದು ಬೇರೆ ಆಗಿರ್ತದೆ. And God also, warned us, and God also ordered us not to do that. ದೇವರು ನಮಗೆ ಎಚ್ಚರಿಸಿದ್ದಾನೆ ಮತ್ತು ದೇವರೇ ನಮಗೆ ಆಜ್ಞಾಪಿಸ್ತಾನೆ ಆ ರೀತಿ ಮದುವೆ ಆಗಬಾರದೆಂಬುದಾಗಿ. It's a commandment from the Lord. ಇದು ದೇವರಿಂದ ಆಜ್ಞೆ ಆಗಿರ್ತದೆ. So here we see that he in verse 5, and the lords of Philistines came up to her and said to her, entice him and find out where his great strength lies. 5ನೇ ವಾಕ್ಯದಲ್ಲಿ ನೋಡ್ತೇವೆ, ಫಿಲಿಸ್ಟಿಯ ಪ್ರಭುಗಳು ಅವನ ಬಳಿಗೆ ಹೋಗಿ ಅವಳಿಗೆ, ನೀನು ಅವನನ್ನು ಮರಳುಗೊಳಿಸಿ ಅವನ ಮಹಾಶಕ್ತಿಯ ಮೂಲ ಏನೆಂಬುದಾಗಿ ನಾವು ಅವನನ್ನು ಗೆದ್ದು ಕಟ್ಟಿ ಕುಂದಿಸುವುದು ಎಂದು ಹೇಗೆಂಬುದಾಗಿ ಗೊತ್ತು ಮಾಡಿಕೋ ಎಂದು ನಮಗೆ ತಿಳಿಸು. ನಮ್ಮಲ್ಲಿ ಪ್ರತಿಯೊಬ್ಬನು that also, and every one of us give you 1100 pieces of silver. ನಮ್ಮಲ್ಲಿ ಪ್ರತಿಯೊಬ್ಬನು ನಿನಗೆ 1100 ರೂಪಾಯಿ ಕೊಡುವೆವು ಎಂದು ಹೇಳಿದರು. So here we see that he loved Delilah, but we never see Delilah loved him. ಆದರೆ ಇವನು ದಲೈಲಯನ್ನು ಪ್ರೀತಿಸಿದನು, ದಲೈಲನು ಇವನನ್ನು ಪ್ರೀತಿಸಲಿಲ್ಲ. So there is a contrast in their life. ತಮ್ಮ ಜೀವಿತದಲ್ಲಿ ಒಂದು ಪ್ರತಿ ಉತ್ತರ ಎಂಬುದಾಗಿ ನೋಡ್ತೇವೆ. He never took that the family as a serious in her life. ಅವನು ಈ ಜೀವಿತವನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. So when there's some benefits, some money is going to get, and she is going to please that people, that Philistine lords. ಫಿಲಿಸ್ಟಿಯರ ಪ್ರಭುಗಳು ಹಣ ಕೊಡ್ತಾರೆ ಎಂಬುದಾಗಿ ಹೇಳಿದಾಗ ಆ ಹಣಕ್ಕೆ ಆಸೆ ಪಟ್ಟಳು. Then they want to know what is the secret of his power. ಆತನ ಮಹಾಶಕ್ತಿಗೆ ಮೂಲ ಕಾರಣ ಏನೆಂಬುದಾಗಿ ತಿಳಿದುಕೊಳ್ಳಬೇಕು ಅಂತ ಹೇಳಿದರು. So here we see, and the problem is in verse 7, he is giving to her his secret of his strength. ಇಲ್ಲಿ 7ನೇ ವಾಕ್ಯದಲ್ಲಿ ನೋಡ್ತೇವೆ, ತನ್ನ ಬಲಕ್ಕೆ ಏನು ಕಾರಣ ಎಂಬುದಾಗಿ ತಿಳಿಸುತ್ತಾನೆ. So she asks him about his strength, and he is going to reveal that. ಆತನ ಶಕ್ತಿಗೆ ಕಾರಣ ಏನೆಂಬುದಾಗಿ ಹೇಳುವಾಗ ಅವನು ಅದನ್ನು ಪ್ರಕಟಪಡಿಸ್ತಾನೆ. First he said, if they bind me with 7 fresh bow strings, not yet dried, then I shall become weak, and I shall any other man. ಮೊದಲು ಹೇಳ್ತಾನೆ, ಕರುಳಿನ 7 ಹಸಿ ತಂತಿಗಳಿಂದ ನನ್ನನ್ನು ಕಟ್ಟಿದರೆ ನಾನು ಬಲಹೀನನಾಗ್ತೇನೆ ಎಂಬುದಾಗಿ. So he is going to be like any other man. ಆತನು ಬೇರೆ ಮನುಷ್ಯರಂತೆ ನಾನು ಆಗುವೆನು ಎಂಬುದಾಗಿ ಹೇಳುತ್ತಾನೆ. But we know that it never worked, and he broke that break that yarn, and he came out from there. ಆದ್ರೆ ಅದು ನಡೀಲಿಲ್ಲ. ಆ ಹಸಿ ತಂತಿಗಳನ್ನು ಕಟ್ಟ ಹಾಕಿದಾಗ ಅದನ್ನು ಮುರಿದುಕೊಂಡು ಬಂದ ಎಂಬುದಾಗಿ ನೋಡ್ತೇವೆ. Again she cried and pleaded, and he said in verse 11, if they bind me securely with new ropes that have never been used, then I shall become weak and will be like any other man. ಪುನಃ ಕೇಳಿದಾಗ ಅವಳಿಗೆ ಅವನು ಹೇಳ್ತಾನೆ, ಯಾವುದಕ್ಕೆ ಉಪಯೋಗಿಸದ ಹೊಸ ಹಗ್ಗಗಳಿಂದ ನನ್ನನ್ನು ಕಟ್ಟಿದರೆ ನಾನು ಬಲಹೀನನಾಗಿ ಬೇರೆ ಮನುಷ್ಯರಂತನಾಗುವನು ಎಂದನು.
So here we see that, and it never worked also. ಇಲ್ಲೂ ಸಹ ನೋಡ್ತೇವೆ ಅದು ಕಾರ್ಯವಾಗ್ಲಿಲ್ಲ. He break that and he came out from that. ಅದರಿಂದ ಹೊರಗೆ ಬಂದ ಎಂಬುದಾಗಿ ನೋಡ್ತಾನೆ. We see that they are waiting for him, that Philistine people are waiting in their own house. ಫಿಲಿಸ್ತಿಯರು ಅವಳ ಮನೆಯಲ್ಲೇ ಕಾದು ಕುಂತರು ಎಂಬುದಾಗಿ ನೋಡ್ತೇವೆ ಅವನಿಗೋಸ್ಕರ. The enemy is in his house. ಶತ್ರು ಅವನ ಮನೆಯಲ್ಲೇ ಇದ್ದಾನೆ. This is what happened when he married from another unbeliever. ಇಲ್ಲಿ ನಾವು ನೋಡ್ತೇವೆ ಅವಿಶ್ವಾಸಿಯೊಂದಿಗೆ ಮದುವೆ ಆದಾಗ ಇದೇ ರೀತಿಯಾಗಿ ನಮಗೂ ಆಗ್ತದೆ. The enemy is in your house. ಶತ್ರು ನಮ್ಮ ಮನೆಯಲ್ಲೇ ಇರುತ್ತಾನೆ. Then again he said in verse 13, if you weave 7 locks of my head into the web of the loom, so he showed the wove tightly with the batten of the loom, and said to him, the Philistines are coming. And asleep he pulled out the batten and the web from the loom. ಅಲ್ಲಿ ತಿರ್ಗಾ ನೋಡ್ತೇವೆ 13ನೇ ವಾಕ್ಯದಲ್ಲಿ, ನನ್ನ ತಲೆ ಕೂದಲಿನ 7 ಜಡೆಗಳು ಮಗದಲ್ಲಿ ನೇಯ್ದರೆ ಸಾಕು ಎಂದು ಹೇಳಿದನು. ಅವಳು ಅವನ ತಲೆ ಕೂದಲಿನ 7 ಜಡೆಗಳನ್ನು ಗೂಟಕ್ಕೆ ಭದ್ರ ಮಾಡಿ, ಸಂಸೋನನೇ, ಫಿಲಿಸ್ಟರು ಬಂದಿದ್ದಾರೆ ಎಂದು ಕೂಗಿದಾಗ ಅವನು ನಿದ್ರೆಯಿಂದ ಎಚ್ಚುತ್ತಾ ಆ ಮಗದ ಗೂಟವನ್ನು ಕಿತ್ತುಕೊಂಡು ಹೋದನು. So he broke that, and again she was compelling him. He said, you are not loving me, and when your heart is not with me, you have mocked me 3 times, then have not told me where your great strength lies. ಆಮೇಲೆ ಪುನಃ ಆಕೆ ತಿರುಗಿ ಅವನಿಗೆ ಹೇಳ್ತಾನೆ, ನೀನು ನನ್ನನ್ನು ಪ್ರೀತಿಸುತ್ತಿಲ್ಲ, ನೀನು ನನ್ನನ್ನು 3 ಸಲ ನನಗೆ ವಂಚಿಸಿದಿ ಎಂದು ಹೇಳುತ್ತಾಳೆ. In verse 17 we read that he told her all his heart and said to her. 17ನೇ ವಾಕ್ಯದಲ್ಲಿ ಹೇಳ್ತೇವೆ, ಮತ್ತು ಅವನು, ಕ್ಷೌರ ಕತ್ತಿಯು ನನ್ನ ತಲೆ ಮೇಲೆ ಬಂದಿಲ್ಲ, ನನ್ನ ಮಾತೃ ಗರ್ಭದಿಂದ ಬಿಟ್ಟಿದಿಂದಲೇ ದೇವರಿಗೆ ಪ್ರತಿಷ್ಠನಾದನು ಎಂದು ತನ್ನ ಹೃದಯದ ಸಂಪೂರ್ಣತೆಯನ್ನು ತಿಳಿಸುತ್ತಾನೆ. So he pleaded and he pressed him, and she do all types of things, you are not loving me, you are not mine anymore, and all this stuff. Then he have to open his heart. ಇವಳು ಪುನಃ ಅವನನ್ನು ಪೀಡಿಸ್ತಾ ಇರುವಾಗ, ನೀನು ನನ್ನನ್ನು ಪ್ರೀತಿಸ್ತಿಲ್ಲ ಎಂಬುದಾಗಿ ಹೇಳುವಾಗ ಆತನು ಸತ್ಯಾಂಶವನ್ನು ತಿಳಿಸಬೇಕಾಗ್ತದೆ. He have to open his no razor have ever come upon my head, and for I have been Nazarite to God for my mother's womb. If I am shaven, then my strength will leave me, and I shall become weak and like any other man. 17ನೇ ವಾಕ್ಯದಲ್ಲಿ ನೋಡ್ತೇವೆ, ಕ್ಷೌರ ಕತ್ತಿಯು ನನ್ನ ತಲೆ ಮೇಲೆ ಬಂದಿಲ್ಲ, ನಾನು ಮಾತ್ರ ಗರ್ಭದ ಬಿಟ್ಟಿನಿಂದಲೇ ದೇವರಿಗೆ ಪ್ರತಿಷ್ಠೆನಾದವನು. ನನ್ನ ತಲೆಯನ್ನು ಕ್ಷೌರ ಮಾಡುವುದಾದರೆ ನನ್ನ ಶಕ್ತಿ ಹೋಗುವುದು ಮತ್ತು ನಾನು ಬಲಹೀನನಾಗಿ ಬೇರೆ ಮನುಷ್ಯನಂತೆ ಆಗುವನೆಂಬುದಾಗಿ ಹೇಳ್ತಾನೆ. So this is the thing happened in his life. He opened his heart to the enemy woman. ಆತನು ತನ್ನ ಶತ್ರುಪಾಳಿನ ಒಂದು ಸ್ತ್ರೀಗೆ ತನ್ನ ಹೃದಯವನ್ನು ಆತನು ಬಿಚ್ಚಿಕೊಟ್ಟನು. So he lost everything. They captured him, and he is under their custody now. ಆತನು ಎಲ್ಲವನ್ನು ಕಳೆದುಕೊಂಡನು, ಈಗ ಅವರ ಕೈದಿಯಾಗಿದ್ದಾನೆ. So the Philistines came and captured him, and he never have any strength anymore. ಫಿಲಿಸ್ತರು ಬಂದು ಅವನನ್ನು ಹಿಡಿದರು, ಆತನಲ್ಲಿ ಯಾವುದೇ ಶಕ್ತಿ ಇರಲಿಲ್ಲ. But we see here that Samson did not want to continue as a Nazarene. ಇಲ್ಲಿ ನೋಡ್ತೇವೆ, ಸಂಸೋನನು ನಾಜರೇನಾಗಿ ಆತನು ಮುಂದುವರಿಸಲು ಆತನು ಇಷ್ಟವಾಗಲಿಲ್ಲ. He didn't want to live like a godly man. ಆತನು ಒಬ್ಬ ದೈವ ಮನುಷ್ಯನಾಗಿ ಜೀವಿಸಲು ಆತನು ಇಷ್ಟಪಡಲಿಲ್ಲ. He don't want to be as a judge among the Israelites. ಇಸ್ರಾಯೇಲ್ ಮಧ್ಯದಲ್ಲಿ ನ್ಯಾಯಸ್ಥಾಪಕರಾಗಿ ಜೀವಿಸಲು ಇಷ್ಟಪಡಲಿಲ್ಲ. He really fed up of everything, and he want to get rid of all this special provision he have. ಆತನಿಗೆ ಇದ್ದಂತ ವಿಶೇಷವಾದ ಸವಲತ್ತುಗಳಿಂದ ಆತನು ಬಿಡುಗಡೆ ಆಗ್ಬೇಕೆಂಬುದಾಗಿ ಆತನು ತೀರ್ಮಾನಿಸಿದನು. If God give us gifts, we have to use it for his own glory. ದೇವರು ನಮಗೆ ವರಗಳನ್ನು ಕೊಡುವುದಾದ್ರೆ ಆತನ ಮಹಿಮೆಗಾಗಿ ನಾವು ಉಪಯೋಗಿಸಬೇಕು. But we are not supposed to be telling to people that I want to be like, or just like other man. We read that, I will be like any other man. ನಾವು ಸಹ ದೇವರು ನಮಗೆ ವರಗಳನ್ನು ಕೊಟ್ಟಾಗ ನಾವು
ಬೇರೆಯವರ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ಇಷ್ಟಪಡಬಾರದು. We are not like any other man. We are a separated people. ನಾವು ಬೇರೆ ಮನುಷ್ಯರಂತೆಲ್ಲ, ನಾವು ಪ್ರತ್ಯೇಕಿಸಲ್ಪಟ್ಟಂತ ಜನಾಂಗವಾಗಿದ್ದೇವೆ. We are bought by a price given by our Lord Jesus Christ. ನಮಗೆ ಕರ್ತನಾದ ಯೇಸು ಕ್ರಿಸ್ತನಿಂದ ಒಂದು ಕ್ರಯ ಕೊಡಲ್ಪಟ್ಟಿದೆ. We are a very special group of people. ನಾವು ಒಂದು ವಿಶೇಷ ಸ್ವಕೀಯ ಜನರಾಗಿದ್ದೇವೆ. So we should understand that and live the Christian life. ಆ ರೀತಿಯಾಗಿ ನಾವು ತಿಳಿದುಕೊಂಡು ನಮ್ಮ ಕ್ರೈಸ್ತಿಯ ಜೀವಿತವನ್ನು ನಾವು ಜೀವಿಸಬೇಕು. Samson was not serious about his Nazareth vow and the way the Lord called him. ಸಾಮ್ಸನು ತನ್ನ ನಾಜರೇನ್ ಪ್ರತಿಜ್ಞೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ದೇವರು ಯಾತಕ್ಕಾಗಿ ಕರೆದನೆಂಬುದಾಗಿ ಆತನು ಗಂಭೀರವಾಗಿ ತಿಳಿದುಕೊಳ್ಳಲಿಲ್ಲ. So really, beloved, we have a great opportunity to become a children of God, and it's also a great privilege, but there is a great responsibility in our side. ಪ್ರಿಯರೇ, ದೇವರ ಮಕ್ಕಳಾಗುವಂತ ಒಂದು ಅವಕಾಶ ನಮಗಿದೆ. ಅದೇ ರೀತಿಯಾಗಿ ದೇವರು ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. So Samson, I don't know why he gave his heart to that woman. ಯಾಕೆ ತನ್ನ ಹೃದಯವನ್ನು ಆ ಸ್ತ್ರೀಗೆ ಕೊಟ್ಟ ಎಂಬುದಾಗಿ ನಮಗೆ ಗೊತ್ತಿಲ್ಲ. He was not serious about his life. ಆತನ ಜೀವಿತ ಬಗ್ಗೆ ತುಂಬಾ ಗಂಭೀರವಾಗಿ ಇದ್ದಿಲ್ಲ. Now we come to the end of Samson. ಸಂಸನನ ಅಂತ್ಯಕ್ಕೆ ನಾವು ಬರ್ತೇವೆ. Verse 21, then the Philistine took him to put out his eyes and brought him down to Gaza. They bound him with bronze fetters and he became a grinder in the prison. 21ನೇ ವಾಕ್ಯದಲ್ಲಿ ನೋಡ್ತೇವೆ, ಫಿಲಿಸ್ತರ ಅವನು ಹಿಡಿದು ಕಣ್ಣುಗಳನ್ನು ಕಿತ್ತು ಗಾಜಕ್ಕೆ ಒಯ್ದು ಕಬ್ಬಿಣದ ಬೇಡಿಗಳನ್ನು ಹಾಕಿ ಸೆರೆಮನೆಯಲ್ಲಿ ಬೀಸುವುದಕ್ಕಾಗಿ ಹಚ್ಚಿದರು. And that made the people of Dagon or the Philistines thought that the victory was because of their God. ಅಲ್ಲಿ ನಾವು ನೋಡ್ತೇವೆ, ದಾಗೋನ್ ಅಥವಾ ಫಿಲಿಸ್ಟರು ಅವರಿಗೆ ಜಯ ಸಿಕ್ಕಿತು ತಮ್ಮ ದೇವತೆಗಳಿಂದ ಎಂಬುದಾಗಿ ತಿಳಿದುಕೊಂಡರು. So the failure in the Christian in the life of a Christian will be the others, the outside people will think that it is because of their God's power. ಕ್ರೈಸ್ತಿಯ ಜೀವಿತದಲ್ಲಿ ನಾವು ವಿಫಲರಾಗುವಾಗ ಅನ್ಯ ಜನರು ತಿಳ್ಕೊಳ್ತಾರೆ ಅವರ ದೇವರ ಜಯ ಎಂಬುದಾಗಿ ತಿಳಿದುಕೊಳ್ತಾರೆ. So when we live amongst the other people, other religions, we should be very careful in our Christian life. ನಾವು ಬೇರೆ ಧಾರ್ಮಿಕ ಜೀವಿತ ಜನರ ಮಧ್ಯದಲ್ಲಿ ಜೀವಿಸುವಾಗ ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ನಾವು ಎಚ್ಚರವಾಗಿರಬೇಕು. Any failure in our life will be, they think that it is because of their God. ನಮ್ಮ ಜೀವಿತದಲ್ಲಿ ಯಾವುದಾದರೂ ವಿಫಲವಾದರೆ ತಮ್ಮ ದೇವರಿಂದ ಆಯಿತು ಎಂಬುದಾಗಿ ಅವರು ತಿಳಿದುಕೊಳ್ಳುತ್ತಾರೆ. So we should be very careful in our Christian life. ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ತುಂಬಾ ಎಚ್ಚರದಿಂದ ಇರಬೇಕು. So here they thought, our God has delivered into our hands Samson, our enemy. ಅವರು ಹೇಳುತ್ತಾರೆ, ನಮ್ಮ ದೇವರು ಸಂಸನನ್ನು ನಮಗೆ ಒಪ್ಪಿಸಿದ್ದಾನೆ ಎಂಬುದಾಗಿ. So when the people saw him, they praised their God, for they said, our God has delivered into our hands our enemy, the destroyer of our land, and one who multiplied our dead. ಅಲ್ಲಿ ನಾವು ಓದ್ತೇವೆ, ಅವರು ದೇವರನ್ನು ಸ್ತುತಿಸ್ತಾರೆ, ಅವರ ದೇವರನ್ನು. ಯಾಕಂದ್ರೆ ನಮ್ಮ ದೇಶವನ್ನು ಹಾಳು ಮಾಡಿದ, ನಮ್ಮಲ್ಲಿ ಅನೇಕರನ್ನು ಕೊಂದು ಹಾಕಿದ ಈ ಶತ್ರುವನ್ನು ನಮ್ಮ ದೇವರು ನಮ್ಮ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ ಎಂಬುದಾಗಿ ಸ್ತುತಿಸುತ್ತಾರೆ. So when they came to have a great sacrifice for their God, they called Samson to play. ಅಲ್ಲಿ ತಮ್ಮ ದೇವರಿಗೆ ಯಜ್ಞವನ್ನು ಅರ್ಪಿಸಲು ಬಂದಾಗ ಸಂಸನನ್ನು ವಿನೋದಕ್ಕೋಸ್ಕರ ಅವರನ್ನು ಕರೆದರು. They called Samson that he may perform for us. ಸಂಸನು ನಮಗೋಸ್ಕರ ಆತನು ಪ್ರಯಾಸ ವಿನೋದಕ್ಕೋಸ್ಕರ ಆತನು ನಮಗೆ ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯ ಮಾಡ್ತಾನೆ ಎಂಬುದಾಗಿ ಕರೆದರು. So he became a mockery, a shame, a performer for these people. ಆ ಜನರಿಗೋಸ್ಕರ ಅವನು ಆನಂದ ಮಾಡೋದಕ್ಕಾಗಿ, ವಿನೋದ ಮಾಡೋದಕ್ಕೋಸ್ಕರ ಅವನು ಅವಮಾನ ಹೊಂದಿದವನಾಗಿರುತ್ತಾನೆ. And when we see verse 26, another great thing we see that Samson said to the lad who held him by the hand, let me feel the pillars which support the temple so that I can lean on them. 26ನೇ ವಾಕ್ಯದಲ್ಲಿ ನೋಡ್ತೇವೆ, ಆಗ ಸಂಸೋನನು ತನ್ನನ್ನು ಕೈ ಹಿಡಿದು ನಡೆಸುವ ಹುಡುಗನಿಗೆ, ನನ್ನ ಕೈಗಳನ್ನು ಬಿಡು, ನಾನು ಕೈಯಾಡಿಸಿ ಮನೆಗೆ ಆಧಾರವಾಗಿರುವ ಸ್ತಂಭವನ್ನು ಹುಡುಕಿ ಅವುಗಳಿಗೆ ಸ್ವಲ್ಪ ಒರಗಿಕೊಳ್ಳುತ್ತೇನೆ ಅಂದನು. So a little boy is leading him. ಒಂದು ಸಣ್ಣ ಹುಡುಗ ಆತನನ್ನು ನಡೆಸ್ತಾ ಇದ್ದಾನೆ.
He was a strong man. Nobody can control him. Now a little boy can control him. ಆತನು ತುಂಬಾ ಬಲಶಾಲಿ ಆಗಿರ್ತಾನೆ, ಯಾರು ಸಹ ಆತನನ್ನು ಹತೋಟಿಯಲ್ಲಿ ಇಟ್ಕೊಳಕ್ ಆಗುದಿಲ್ಲ. ಆದ್ರೆ ಇಲ್ಲಿ ನೋಡ್ತೇವೆ, ಒಬ್ಬ ಸಣ್ಣ ಹುಡುಗ ಆತನನ್ನು ನಡೆಸ್ತಾ ಇದ್ದಾನೆ. So the lad, the little boy, guide him to the midst of the temple. ಅಲ್ಲಿ ಆ ಸಣ್ಣ ಹುಡುಗ ಆತನು ಆ ದೇವಾಲಯದ ಮಧ್ಯದಲ್ಲಿ ನಡೆಸುತ್ತಾನೆ. And we see that now the temple was full of men and women, and all the lords of Philistine were there, about 3,000 men and women on the roof watching while Samson performed. ಆ ಮನೆಯು ಸ್ತ್ರೀ ಪುರುಷರಿಂದ ಕಿಕ್ಕರಿಯುತ್ತಿತ್ತು. ಫಿಲಿಸ್ತಿಯರು ಅಧಿಪತಿಗಳೆಲ್ಲ ಅಲ್ಲಿದ್ದರು. ಸಂಸನು ವಿನೋದ ಆಗಿ ನೋಡುವುದಕ್ಕೆ ಬಂದವರು ಸುಮಾರು 3,000 ಮಂದಿ ಸ್ತ್ರೀ ಪುರುಷರು ಮಾಳಿಗೆಯಲ್ಲಿ ಮೇಲಿದ್ದರು. We see that Lord God, he prays to God, Lord, oh God, oh Lord God. Can you read that, brother? Verse 28. 28ನೇ ವಾಕ್ಯದಲ್ಲಿ ಓದ್ತೇವೆ, ಸಂಸನು ಯೆಹೋವನಿಗೆ, ಕರ್ತನೇ ಯೆಹೋವನೇ, ಫಿಲಿಸ್ತಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಿಗೆ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮುಯಿ ತಿರಿಸುವ ಹಾಗೆ ನನ್ನನ್ನು ಈ ಸರಿ ಬಲಪಡಿಸು ಎಂದು ಮೊರೆಯಿಟ್ಟನು. And verse 29 and 30 also. ಮನೆಯ ಆಧಾರ ಸ್ತಂಭಗಳಲ್ಲಿ ಒಂದೊಂದು ಬಲಗೈಯಿಂದ ಇನ್ನೊಂದು ಎಡಗೈಯಿಂದಲೂ ಹಿಡಿದು ಅವುಗಳನ್ನು ಒತ್ತಿ ನಾನು ಫಿಲಿಸ್ತಿಯರ ಸಂಗಡ ಸಾಯುವೆನು ಎಂದು ಹೇಳಿ ಬಲವಾಗಿ ಬಾಗಿಕೊಳ್ಳಲು ಮನೆಯ ಅಧಿಪತಿಗಳ ಮೇಲೆಯೂ ಅಲ್ಲಿ ಬಂದಿದ್ದ ಎಲ್ಲಾ ಜನರ ಮೇಲೆಯೂ ಬಿದ್ದಿತ್ತು. ಅವನು ಜೀವದಿಂದಾಗ ಕೊಂದು ಹಾಕಿದವರಕ್ಕಿಂತ ಸಾಯುವಾಗ ಕೊಂದವರ ಸಂಖ್ಯೆಯು ಹೆಚ್ಚಿತ್ತು. So here we see that last moment of the life of Samson. ಇಲ್ಲಿ ಸಂಸನನ ಕೊನೆಯ ಜೀವಿತ ಕಾಲವನ್ನು ನಾವು ನೋಡ್ತೇವೆ. He started life disagreeing with his father, marrying a woman from the Philistine girl. ತಂದೆಯ ಮಾತನ್ನು ಕೇಳದೆ ಫಿಲಿಸ್ತಿಯ ಹುಡುಗಿಯನ್ನು ಮದುವೆ ಆದನು. Then he disdained his Nazarite vow. ಆತನು ತನಗೆ ಕೊಟ್ಟಂತ ನಾಜರೇನ್ ಆಜ್ಞೆಯನ್ನು ಪ್ರತಿಜ್ಞೆಯನ್ನು ಮುರಿದನು. And he defiled himself. ಆತನು ತನ್ನನ್ನೇ ತಾನು ಮೆಳಗೆ ಮಾಡಿಕೊಂಡು He discarded the warnings of God. ದೇವರ ಎಲ್ಲ ಎಚ್ಚರಿಕೆಯನ್ನು ನಿರಾಕರಿಸಿದನು. And he disobeyed the word of God. ದೇವರ ವಾಕ್ಯಕ್ಕೆ ಅವಿಧೇಯನಾದನು. And he was defeated by the enemy of God. ದೇವರ ಶತ್ರುವ ಆ ದೇವರುಗಳಿಂದ ಆತನು ಸೋಲಿಸಲ್ಪಟ್ಟನು. So when we come to Proverbs 25:28, we read that whoever has no rule over his own spirit is like a city broken down without walls. ಜ್ಞಾನೋಕ್ತಿ 25-28ನೇ ವಾಕ್ಯದಲ್ಲಿ ನಾವು ಓದುವಾಗ, ತನ್ನ ದೇಹವನ್ನು ಸ್ವಾಧೀನಪಡಿಸಿಕೊಳ್ಳದೆ ಇರುವನು ಆತನು 25-28 ಬ್ರದರ್. Yeah. ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆಗೆ ಬಿದ್ದ ಆಳೂರಿಗೆ ಸಮಾನ. And we in 16 Proverbs 16:32 we read like this: he who is slow to anger is better than the mighty, and he who rules his spirit than he who takes a city. 16 ಬ್ರದರ್. Yeah, 16:32. 16ನೇ ಅಧ್ಯಾಯ ಜ್ಞಾನೋಕ್ತಿ 32ನೇ ವಾಕ್ಯದಲ್ಲಿ ನೋಡುವಾಗ, ದೀರ್ಘ ಶಾಂತನು ಶೂರರಿಗಿಂತಲೂ ಶ್ರೇಷ್ಠ, ತನ್ನನ್ನು ಆಳುವನು ಪಟ್ಟಣವನ್ನು ಗೆದ್ದವನಿಗಿಂತ ಬಲಿಷ್ಠನು. So here we see the end of Samson is coming. He disobeyed God. He lived a life which is against the will of God. ಸಂಸನನ ಅಂತ್ಯ ಕಾಲವು ನಾವು ನೋಡ್ತೇವೆ, ಆತನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದುಕೊಂಡನು. Now he is blind, he cannot see anything. He lost his power. He is in the midst of the enemy. ಆತನು ಕುರುಡನಾಗಿದ್ದಾನೆ, ಬಲಹೀನನಾಗಿದ್ದಾನೆ, ಶತ್ರುವ ಪಾಳೆಯದ ಮಧ್ಯದಲ್ಲಿದ್ದಾನೆ. He has become a mockery to the people. ಆತನು ಜನರಿಗೆ ಒಂದು ವಿನೋದಗೋಸ್ಕರ ಇರುವಂತ ಅವಮಾನ ಹೊಂದಿದವನಾಗಿದ್ದಾನೆ. And verse 30 we read, let me die with the Philistine. ಆತನು 30ನೇ ವಾಕ್ಯದಲ್ಲಿ ನೋಡ್ತೇವೆ, ನಾನು ಫಿಲಿಸ್ತಿನ ಒಟ್ಟಿಗೆ ಸಾಯುತ್ತೇನೆ ಎಂಬುದಾಗಿ. And pushed with all his might, and the temple fell on the lords and the people who were in it. So the dead that he killed at his death were more than he had killed in his life. ಅವನು ಏಳಿ ಬಲವಾಗಿ ಬಾಗಿಕೊಳ್ಳಲು ಮನೆಯ ಅಧಿಪತಿಗಳ ಮೇಲೆಯೂ ಅಲ್ಲಿ ಬಂದಿದ್ದ ಎಲ್ಲಾ ಜನರ ಮೇಲೆ ಬಿದ್ದಿತು. ಅವನು ಜೀವದಿಂದಿದ್ದಾಗ ಕೊಂದು ಹಾಕಿದವರಿಗಿಂತ ಸಾಯುವಾಗ ಕೊಂದವರ ಸಂಖ್ಯೆ ಹೆಚ್ಚಿತ್ತು. Oh, here is the end of Samson, the mighty warrior and the strong man
the God ordained man become a mockery, and now he's dying there. ಇಲ್ಲಿ ನೋಡ್ತೇವೆ, ದೇವರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತ ಒಬ್ಬ ಬಲವಾಗಿದ್ದಂತ ಬಲಿಷ್ಠಾಲಿಯಾದ ಯುದ್ಧ ವೀರನು ಸಂಸನ ಅಂತ್ಯ, ಆತನು ಅವರ ಮಧ್ಯದಲ್ಲಿ ಆತನು ಅವಮಾನಕ್ಕೆ ಒಳಗಾದನೆಂಬುದಾಗಿ ನೋಡ್ತೇವೆ. But God heard his prayer. ದೇವರು ಆತನ ಪ್ರಾರ್ಥನೆಯನ್ನು ಕೇಳಿದನು. So when he come back to Lord, he gave his power back. ಆತನು ದೇವರ ಬಳಿಗೆ ಹಿಂದಿರುಗಿದಾಗ ದೇವರು ಆತನಿಗೆ ಶಕ್ತಿ ಕೊಟ್ಟನು. And we see that he was killed more people than he was alive. ಆತನು ತನ್ನ ಜೀವಿತ ಕಾಲದಲ್ಲಿ ಕೊಂದದಕ್ಕಿಂತ ಹೆಚ್ಚಾದ ಜನರನ್ನು ಕೊಂದನೆಂಬುದಾಗಿ ನೋಡ್ತೇವೆ. What a tragic life. He could have ruled that country. He could have made that people live for the Lord. He could have advised the people to live for God. ಎಂತ ದುರಸ್ಥಿತಿ ಬಂತು ನೋಡ್ರಿ. ತನ್ನ ಜೀವಿತ ಕಾಲದಲ್ಲಿ ಆ ಜನರ ಆಳ್ವಿಕೆ ಮಾಡಬಹುದಾಯ್ತು, ಅವರು ಇಸ್ರಾಯೇಲ್ ಜನರನ್ನು ಮಾರ್ಗದರ್ಶನದಲ್ಲಿ ನಡೀಬಹುದಾಯ್ತು. ಆದ್ರೆ ದೇವರ ಮಾತಿಗೆ ವಿರುದ್ಧವಾಗಿ ನಡೆದು ಆತನು ಅವಮಾನಕ್ಕೊಳಗಾದನು. We see that the people are living worshipping the idols because he never trained them, never told them to love and live for God. ಅಲ್ಲಿ ವಿಗ್ರಹಾರಾಧನೆ ಮಾಡ್ತಾ ಇದ್ರು, ಯಾಕಂದ್ರೆ ಅವ್ರಿಗೆ ಹೇಳಲ್ಪಡ್ಲಿಲ್ಲ. ಆದ ಕಾರಣ ಅಲ್ಲಿ ಅವರಿಗೆ ತರಬೇತಿ ಹೊಂದಿಲ್ಲ. ಆದ ಕಾರಣ ಅವ್ರು ವಿಗ್ರಹಾರಾಧನೆ ಮಾಡ್ತಾ ಇದ್ರು. So the people have gone away from God after his life. ಆತನ ಜೀವಿತ ಕಾಲ ಆದ ಮೇಲೆ ಜನರು ದೇವರಿಂದ ದೂರ ಹೋದರು ಎಂಬುದಾಗಿ ನೋಡ್ತೇವೆ. His brother and his family came and buried him. ಆತನ ಸಹೋದರರು ಮತ್ತು ಕುಟುಂಬದವರು ಬಂದು ಆತನು ಅಂತ್ಯಕ್ರಿಯೆ ಮಾಡಿದರು. Now we know that maybe his father and mother was dead. ನಾವು ತಿಳ್ಕೊಳ್ತೇವೆ ತಂದೆ ತಾಯಿ ಬಹುಶಃ ಸತ್ತಿರಬಹುದು. But he had a bad ending, and that was an example for us. If you start good, we have to finish good also. ಇದು ನಮ್ಮ ಜೀವಿತದಲ್ಲೂ ನಾವು ಅಳವಡಿಸಿಕೊಳ್ಬೇಕು. ನಾವು ಪ್ರಾರಂಭ ಒಳ್ಳೆದಾಗಿದ್ರೆ ಅಂತ್ಯವೂ ಸಹ ಒಳ್ಳೆದಾಗಿ ನಾವು ಜೀವಿಸಬೇಕು. ಇಲ್ಲಾದ್ರೆ ಸಂಸನ ಜೀವಿತದ ರೀತಿಯಲ್ಲಿ ನಮ್ಮ ಅಂತ್ಯಕಾಲವು ಕೆಟ್ಟದಾಗಿರ್ತದೆ. And the book of Judges, the last book, we see the chapter 21, verse 25. We read that in those days there was no king in Israel. Everyone did what was right in his own eyes. ನ್ಯಾಯಸ್ಥಾಪಕರ ಕೊನೆ ಪುಸ್ತಕ 21ನೇ ಅಧ್ಯಾಯದಲ್ಲಿ 25ನೇ ವಾಕ್ಯದಲ್ಲಿ ನೋಡ್ತೇವೆ, ಆ ಕಾಲದಲ್ಲಿ ಇಸ್ರಾಯೇಲರೊಳಗೆ ಅರಸನಿರಲಿಲ್ಲ, ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ನಡೆಯುತ್ತಿದ್ದನು. So we never have, the leadership never took care of the country, their assemblies, their families, their groups where they are leading. They had become a chaos in the life of the Christians. ನಾವು ಅದೇ ರೀತಿಯಾಗಿ ನೋಡ್ತೇವೆ, ನಾಯಕತ್ವ ಇಲ್ಲದಂತ ಆ ದೇಶವು, ಆ ಸಭೆಯು, ಅದೇ ರೀತಿಯಾಗಿ ಆ ಕ್ರೈಸ್ತಿಯ ಜೀವಿತವು ಅದು ಕೊನೆ ಕಾಲದಲ್ಲಿ ಇಲ್ಲದೆ ಹೋದರೆ ಅದು ಗಲಿಬಿಲಿಯಿಂದ ತುಂಬಿರ್ತದೆ. May Lord help us to start in a good way and also finish in a very great way. ದೇವರು ನಮ್ಗೆ ಸಹಾಯ ಮಾಡ್ಲಿ. ನಮ್ಮ ಪ್ರಾರಂಭವೂ ಒಳ್ಳೇದಾಗಿರ್ಲಿ, ಅಂತ್ಯವೂ ಒಳ್ಳೇದಾಗಿರ್ಲಿ. Not the starting is important, but the ending is more important. ಪ್ರಾರಂಭ ಪ್ರಾಮುಖ್ಯವಲ್ಲ, ಆದ್ರೆ ಅಂತ್ಯವು ಬಹಳ ಮುಖ್ಯವಾದದ್ದು. May God help you with these studies, and I thank you all for coming and joining for this long months. ದೇವರು ಈ ಅಧ್ಯಾಯದಲ್ಲಿ ನಿಮಗೆ ಸಹಾಯ ಮಾಡ್ಲಿ. ಇಷ್ಟು ದೀರ್ಘವಾದ ಸಮಯದಲ್ಲಿ ನನ್ನ ಸಂಗಡ ಇದ್ದು ಕೇಳಿಸ್ಕೊಂಡು